ಸಣ್ಣ ಹಿಡಿದು ಅವಪ್ಪನ ಪ್ರೀತಿ ಅವನಿಗೆ ಗೊತ್ತಿಲ್ಲ. ನನ್ನ ಜೀವನದ ಒಂದು ದೊಡ್ಡ ತಪ್ಪು ಮಾಡಿದ್ರೆ ಅದು ಹುಡುಗಿಯರ್ ಚಟ ಬಂದವ್ರಿ ನೀ ಹುಡುಗಿಯರ್ ಚಟ ಬಂದು ನಾನು ಎಲ್ಲರೂ ಪುಣ್ಯ ಮಾಡ್ಬೇಕು ನಾವು ನನ್ನ ಸಂಬಂಧ ಕಣ್ಣ ನೀರು ಹಾಕಿ ಹೇಳ್ಯಾರಿ ಈ ಸೀಟ್ ಚಲೋ ಫ್ರೆಂಡ್ಸ್ ಸೀಟ್ ತಲೆಗೆ ಒಯ್ಯತ್ತಂದ್ರೆ ಭಾಳ ಅಂದ್ರೆ ಭಾಳ ಕಷ್ಟಪಟ್ಟು ಬಂದ ನಾವು ರಿಟರ್ನ್ ಗಿಫ್ಟ್ ದೇವ್ರ ಕಡೆ ರೊಕ್ಕ ಇಂಪಾರ್ಟೆಂಟ್ ಅಲ್ರಿ ಫ್ರೆಂಡ್ಸ್ ಅವ್ರಿಗೆ ರೊಕ್ಕ 40 ಗಳಿಸ್ತಾರೆ 1 ತಾಸನ ಗಳಿಸ್ತಾರೆ ಅವ್ರು ಬಟ್ ವಿಶ್ವಾಸ ರೀ ಆ ರೇಂಜಿಗೆ ವಿಶ್ವಾಸ ರೊಕ್ಕಿಂದ ಅವ ಹಿಶೋಬ್ ನನಗೆ ಕೊಡ್ತಿಲ್ಲ 55,000 ರೂಪಾಯಿ ಕಿಶಾದ ಇರ್ತೀವಲ್ಲ ಹಿಶೋಬ್ ಬರೋ ಕೊಡ್ತೀನಿ ಪ್ರತಿ ₹1 ಒಳಗೆ ₹1 ಕ್ಲಿಯರ್ ಟು ಕ್ಲಿಯರ್ ಕೊಡ್ತೀರಿ ₹1 ಟು ₹1 ಕ್ಲಿಯರ್ ಕೊಡ್ತೀರಿ ಗಾಡಿ ಇವ್ರಿಗೆ ಗಾಡಿ ತೊಳಗ್ಸೋದು ಇವ್ರಿಗೆ ಕರ್ಕೊಂಡು ಹೋಗ್ತಾರೆ ಯಾಕೆ ಆ ರೇಂಜಿಗೆ ಯಾರು ಮಾಡ್ತಾರೆ ಇವರು ಇವತ್ತು ನೋಡ್ರಿ ಹಬ್ಬದ ಮನೆ ಮುಂಜಾನೆ ಹೋದವ್ರು ಈಗ ಬಂದಾರೆ ಫ್ರೆಂಡ್ಸ್ ಅವರು ಮುಂಜಾನೆ ಹೋದವರು ಗಾಡಿ ಯಾವ್ದು ಗಾಡಿ ಯಾವ್ದು ಮಾಡೋರು ಮುಂಜಾನೆ ಹೋಗ್ಯಾರ ಏನು ನಮಗೆ 2-3 ತಕ್ಕ ಬರ್ತಂತ ಹೇಳ್ಯಾರಿ ರಾತ್ರಿ 10ಕ್ಕೆ ಬಂದಾರೆ ಫ್ರೆಂಡ್ಸ್ ಯಾಕೆ ಆ ರೇಂಜಿಗೆ ಅವರು ವಿಶ್ವಾಸ ಇಟ್ಕೊಂಡಾರಿ ಆ ರೇಂಜಿಗೆ ಪ್ರತಿನಿತ್ಯ ಇವತ್ತು ಇವ್ರು ಸೋಲಾಪುರ ಎಲ್ಲಿ ಹೇಳಿದ್ರೆ ಇವ್ರು ಕುಣ ಹಿಡಿತಾರೆ ಎಲ್ಲಿ ಹೋದ್ರೆ ಇಂಥ ಡ್ರೈವರು ಜಗದೀಶ್ ಸ್ವಾಮಿ ಅಂದ್ರೆ ಮುಗಿತೆ ಇವ್ರು ಹೋದ ಕುಣ ಹಿಡಿದ ಕಿಸಿಂದು ಇದು ಮಾಡ್ತಾರೆ ಅವರು ನನ್ನ ಆಸೆ ಏನಪ್ಪ ಅಂದ್ರೆ ಅವ್ರು ಕೂತ್ ಉಳ್ಬೇಕ್ರಿ ಆ ರೇಂಜಿಗೆ ನಾವು ಅವ್ರಿಗೆ ನೋಡ್ಕೋತೀನಿ ರೀ ಇದೊಂದು 10 ಸಲ ಹೇಳ್ತಾನ್ರಿ ನಂಗೆ ಕೂತ್ುಳಿಸ್ಬೇಕು ಮಾಮ ಕೂತ್ುಳಿಸ್ಬೇಕು ನಂದಲ್ಲ ರೀ ದೊಡ್ಡದಾರಿ ರಗಡ ದೊಡ್ಡದಾರಿ ಇವರು ಅವ್ರನ್ನೂ ಅವನ್ ಡ್ರೀಮ್ ಇದ್ದಿದ್ರಿ ಅವ್ರನ್ನ ಹಂಗೆ ಮಾಡ್ತಾರೆ ರೀ ಬಟ್ ನಂದು ಒಂದು ದೊಡ್ಡ ಡ್ರೀಮ್ ಏನೋ ಇವ್ರಿಬ್ರಿಗೆ ಕೂತ್ುಣಿಸ್ಬೇಕ್ರಿ ಈ ದುಡಿಲ್ರಿ ಈ ದುಡ್ಲಿಕ್ಕೆ ರೀ ಅದಕ್ಕೆ ನಾನು ದುಡ್ಲಿಕ್ಕತ್ತೀನಿ ಅವ್ರ ಸಂಬಂಧ ನಾನು ದುಡ್ಲಿಕ್ಕತ್ತೀನಿ ರೀ ನಂದು ಪರ್ಸ್ನಲ್ ಕೆಲಸ ನಂದು ಕಾಲೇಜ್ ಗಿಲೇಜ್ ಅದ್ರ ಸಂಬಂಧ ಆಯಿತು ಬಟ್ ನಾ ದುಡಿದು ತಂದ್ಕೊಟ್ಟು ಪೇಮೆಂಟ್ ತೊಗೊಳಿಲ್ಲ ರೀ ಅವ್ರು ನಿನ್ನ ಕಾಲೇಜ್ ನೋಡ್ಕೊನಿ ಮೊದಲ ನಾನು ಕಾಲೇಜ್ ಕಂಬಿದ್ರೆ ಅವ್ರ ಬಳಿಗೆ ಕೊಡ್ತಾರೆ ರೊಕ್ಕ ರೀ ಈಗ ಎಕ್ಸಾಮ್ ಕಂಬಿದ್ದಾಗ ಅವರೇ ಹಾಕ್ಯಾರ ಫ್ರೆಂಡ್ಸ್ ರೊಕ್ಕ ಇದೊಂದು ಹೇಳ್ತೇನೆ ರೀ ಒಂದಿನ ಅಮ್ಮ ಫೋನ್ ಹಚ್ಚಿರ್ರಿ ರೀ ಮನೆಗೆ ಎಣ್ಣೆ ಆಗ್ಯದ ಅಡುಗೆ ಎಣ್ಣೆ ಇಲ್ಲ ತರ್ಲಕ್ಕ ರೊಕ್ಕ ಹಾಕ್ರಿ ಅವನ ನಂಬರ್ ಫೋನ್ಪೇ ಚಾಲು ಇಡಲ್ಲ ಫೋನ್ ಕಟ್ ಮಾಡಿದೆ ರೀ ನಾ ಫೋನ್ ಹಚ್ತಾರೆ ನಮ್ಮ ನನಗೆ ₹200 ಬೇಕಾದ್ರೆ ಎಕ್ಸಾಮ್ ಸಾಲಿ ಅಡ್ಮಿಷನ್ ಮಾಡಂದ್ರೆ ವಿತಿನ್ ಸೆಕೆಂಡ್ನಾಗ 2 ಮಿನಿಟ್ ಹಂಗೆ ರೊಕ್ಕ ಹಾಕ್ಯಾರ ನಾವು ಹಾಕಿದ್ರಿ ನಾವು 2 ಸೆಕೆಂಡ್ನಾಗ ರೀ 5 ಲಕ್ಷ ಬಂದವ ರೊಕ್ಕ ಮೊದಲು ಹೋಗಿ ಅಡ್ಮಿಷನ್ ಮಾಡ್ಬರ್ತೀನಿ ಅವು ಅಡ್ಮಿಷನ್ ನಾ ಮಾಡಿರಿ ಕ್ಯಾನ್ಸಲ್ ಆಯಿತು ಆಮೇಲೆ ಹೇಳಿದ್ರೆ ಫೋನ್ ಹಚ್ಚಿ ಅಡ್ಮಿಷನ್ ಕ್ಯಾನ್ಸಲ್ ಆಗ್ಯಾರ ಒಂದೇ ಮಾತು ನಿನ್ನ ಬಳಿ ಇಟ್ಕೋ ರೊಕ್ಕ ಅವ್ರು ನಂದು ಅವಿನ ನಮ್ಮ ಹಂಗಾಗಿ ನನಗೆ ಶಾಲೆಗಾಗಲಿ ಎಲ್ಲೋ ರಗಡ ಸಲ ಫೋನ್ ಹಚ್ದಾಗ ಇಲ್ಲ ಅಂದಿಲ್ಲ ಬಟ್ ಇನ್ನೊಂದು ನೋಡಿ ಅವಾಗ ಇವ್ರು ಸ್ಟಾರ್ಟಿಂಗ್ ಹೋಗಿರಿ ಕೆಲ್ಸಿಗೆ ರೀ ಇಲ್ಲಿ ಕೊಡೋದಾಗ ಅವಾಗ ನನಗೆ ಸ್ವಲ್ಪ ಪರ್ಸನ್ ಕೆಲಸ ಕೋಟಿ ಕೆಲಸಿಗೆ ₹5,000 ಬೇಕಾಗಿರಿ ಅವಾಗ ಯಾರು ನಮ್ಮ ಮಗನ ಟೈಮಲ್ಲಿ ಇರಲಿ ಫ್ರೆಂಡ್ಸ್ ರಗಡ ಮಂದಿ ಕೇಳಿದೇವೆ ರೀ ನಮ್ಮ ರಿಲೇಷನ್ದವ್ರಿಗೆ ಎಲ್ಲರೂ ಕೇಳೋ ಬಟ್ ಯಾರು ನಮ್ಮ ಮಗನ ಇವ್ರಿಗೆ ಗೊತ್ತು ಇವ್ರು ಒಂದೇ ಮಾತು ಯಾಕೆ ನಮ್ಗೆ ಹೇಳಕ್ಕೆ ಬರಲಿಲ್ಲ ಕೆಲ್ಸ ಹೋಗಿ 2 ದಿನ ಆಗಿತ್ತು ಕೆಲ್ಸಿಗೆ 2 ದಿನ ಆಯ್ತು 2 ದಿನ 3 ದಿನಕ್ಕೆ ಹೋಗಿರ್ರಿ ನಾ ಫೋನ್ ಹಚ್ದ ಮಮ್ಮ ಹಿಂಗೆ ₹5,000 ಬೇಕಂದ್ರೆ ವಿತಿನ್ ಸೆಕೆಂಡ್ ಯೋಚನೆ ಮಾಡಿದ್ರೆ ನಂಬರ್ ಕೊಡೋ ಹಂಗೆ ₹5,000 ಹಂಗೆ ಹಾಗೆ ಬಿಟ್ಟಾರೆ ಮಾಲಕನೇ ಹಂಗೆ ಮಾಲಕ ನಂಬರ್ ಕೊಟ್ಟು ಹಂಗೆ ಮಾಲಕ ₹5,000 ಹಾಕ್ಸಕ್ಕೆ ಹಚ್ಚಿರಲ್ಲ ಹಿಂಗಾಗಿ ನನಗೆ ಯಾವುದೇ ಥರ ಲೆಕ್ಕ ಇಡಲ್ಲ ಫ್ರೆಂಡ್ಸ್ ರೊಕ್ಕದಾಗಲಿ ಉಳ್ಳುಕಾಗಲಿ ತಿಲ್ಲಕ್ಕಾಗಲಿ ಯಾವುದೇ ಥರ ನಮ್ಗೆ ಇಲ್ಲಿವರೆಗೆ ನನಗೆ ಇದು ನೀವು ಮಾಡಿದಿ ಈ ದಿನ ಆಯ್ತು 1 ದಿನವರೆಗೆಲ್ಲ ಬಯಸ್ಕೊಂಡಿಲ್ಲ ಯಾವ ವಿಷಯ ಬಯಸ್ಕೋಬೇಕು ಆ ವಿಷಯಕ್ಕೆ ಸಣ್ಣ ಪುಟ್ಟ ವಿಷಯಕ್ಕೆ ಬಟ್ ದೊಡ್ಡ ವಿಷಯಕ್ಕಲ್ಲ ರೀ ನೀ ಅಲ್ಲಿ ಅದು ಮಾಡಿ ಬಂದಿದ್ದೀ ನೀವು ಇಲ್ಲಿ ಇದು ಮಾಡಿ ಬಂದಿ ಆ ಥರ ನಾವು ಬಯಸ್ಕೊಂಡಿಲ್ಲ ರೀ ಮುಂದೆ ಮಾಡಂಗಿಲ್ಲ ರೀ ಯಾಕೆ ಅವ್ರು ಏನದ ಅವ್ರದ್ದು ಏನು ರೆಸ್ಪೆಕ್ಟ್ ಅದ ಅವ್ರದ್ದು ಏನು ಹೊರಗೆ ಇದು ಹೆಸರುಗಾಶ್ಯರ ಅವ್ರ ತಕ್ಕನ ಆಗಲ್ಲ ರೀ ಅವ್ರಟ್ಟು ನಾ ಮಾಡ್ತೀನಿ ಅಂತ ಅಂದ್ಕೊಳ್ಳೋದು ನಾನು ಆಗಲ್ಲ ರೀ ಬಟ್ ಅವ್ರಕ್ಕಿಂತ ಕೆಳಗೆ ಮಾಡ್ನಂತ ನಾ ಮಾಡ್ತೇನೆ ಇವ್ರು ಎಲ್ಲ ಬರ್ತಾರೆ ರೀ ಯೂಟ್ಯೂಬ್ ಮಾಡ್ತಾರೆ ರೀ ಫ್ರೆಂಡ್ಸ್ ಯೂಟ್ಯೂಬ್ ನೋಡಿರಿ ಈಗ ಅವ್ರಿಗೆ 30,000 ಸಬ್ಸ್ಕ್ರೈಬರ್ ಹ್ಯಾಂಗೆ ಆಗ್ಯಾರಪ್ಪ ಅಂದ್ರೆ ಸುಮ್ಮ ಆಗಿಲ್ಲ ರೀ ಮಾಡಾಗ ಏನು ಮಾಡ್ಯಾರಿ 3 ಗಂಟೆ ಕ್ಯಾಮ್ರಾ ಹಿಡ್ಕೊಂಡು ಇರ್ತಾರೆ ನಿಂತಿರಿಲ್ರಿ 3 ರಿಂದ 4 ಗಂಟೆ 3 ರಿಂದ 4 ಗಂಟೆ ಮತ್ತು ರಾತ್ರಿ 1 ಅಲ್ಲ 3 4ಕ್ಕೆ ನಸಿಕ್ನ 4ಕ್ಕೆ ಬಂದ್ರೆ ರೀಲ್ಸ್ ಮಾಡೇ ಬಂದು ಮುಖತ್ತಿರ ಅವರು ರೀಲ್ಸ್ 11 ರಾತ್ರಿ ಗಟ್ಟೆ ಅವ್ರಿಗೆ ಎಟ್ಟೆ ಟಯರ್ಡ್ ಆಡಿ ಎಟ್ಟೆ ಇದು ಮಾಡಿದ್ರು ರೀಲ್ಸ್ ಒಂದಿನ ಗ್ಯಾಪ್ ಮಾಡಿಲ್ಲ ಫ್ರೆಂಡ್ಸ್ ರೀಲ್ಸ್ 1 ದಿನ ಗ್ಯಾಪ್ ಮಾಡಿಲ್ಲ ಬಟ್ ಅವ್ರ ಒಂದು ಕೆಲಸ ಮ್ಯಾಗ ಇಟ್ಟು ರೆಸ್ಪೆಕ್ಟ್ ರೀ ಆ ರೇಂಜಿಗೆ ರೆಸ್ಪೆಕ್ಟ್ ಇರ್ತಾರೆ ಆ ರೇಂಜಿಗೆ ಗೌರವ ಕೊಟ್ಟು ಇವತ್ತಿನ ದಿವಸ ಯೂಟ್ಯೂಬ್ ಇವರಿಗೆ ರಗಡ ಮಂದಿ ಇವ್ರಿಗೆ ಯೂಟ್ಯೂಬ್ನ ನೋಡಿ ಕೊನೆ ಹಿಡಿತಾರೆ ರಗಡ ಮಂದಿ ಇವ್ರಿಗೆ ತುಂಬ ವಿಡಿಯೋ ಕರ್ತಾನ ನೋಡಿ ಮಾತಾಡ್ತಾರೆ ಇಲ್ರಿಮ್ಮ ಆ ರೇಂಜಿಗೆ ಹೆಸರು ಮಾಡ್ಯಾರ ಫ್ರೆಂಡ್ಸ ನಾವೊಂದಿಟ್ಟು ನಮ್ದೊಂದು ಸಣ್ಣ ಇತ್ತು ಹೇಳೋದಿತ್ತು ರೀ ನಮ್ದು ಹೇಳಿದೆ ರೀ ನಮ್ಮದು ಯಾವ ಥರ ಅನ್ನಿಸ್ತು ಕೇಳೋದು ಏನು ಅನ್ನಿಸ್ತು ರೀ ನೀವು ಮಾತಾಡ್ರಿ ನನ್ನ ಬಗ್ಗೆ ಏನು ಅನ್ನಿಸ್ತು ರೀ ಏನು ಅನ್ನಿಸ್ತು ಹೇಳಿ ಚಲೋ ಅನಿಸ್ತು ಈ ಥರ ಹೇಳ ಹಳೆ ಎಲ್ಲಿ ಸಿಗಬೇಕು ಬಕ್ಕದಿ ನೀವು ಏನಂತಾರ ಅವ ಪುಣ್ಯ ಮಾಡ್ಯಾನ ನಿಮ್ಗೆ ಪಡ್ಲಿಕ್ಕೆ ರೀ ನಾನು ಎಲ್ಲರೂ ಪುಣ್ಯ ಮಾಡ್ಬೇಕು ಈ ತರ ರೆಸ್ಪೆಕ್ಟ್ ಕೊಟ್ಟು ಹೇಳೋದೇ ಬೇಕಲ್ಲ ಮನುಷ್ಯ ಭಾಳ ಹೇಳ್ತಾನ ರೆಸ್ಪೆಕ್ಟ್ ಆಗಡದ್ರಿ ಫ್ರೆಂಡ್ಸ್ ನಾನು ಏನೇ ಸಿಟ್ಟಿದ್ರು ಮಾಡಿದ್ರೆ ನಮ್ಮ ಅಮ್ಮಗೆ ಬೈತೀನಿ ಬಟ್ ಅಮ್ಮ ಬೈದ್ರೆ ಬೈಯೋದು ಹೊರಟಿಟ್ಟು ನಮಗೆ ಬೈತಾರೆ ರೀ ನೀವು ಯಾಕೆ ಏನಕ್ಕೆ ಸಿಟ್ನಾಗಿದ್ದಾಗತ್ತೆ ನನಗೆ ಬೈಯಂಗಿಲ್ಲ ರೀ ಫ್ರೆಂಡ್ಸ್ ಇನ್ನೊಂದು ರೀ ಮತ್ತೊಬ್ರು ಈಗ ನಾ ಈಗ ಮನೆ ಮಾಡೋದು ನೋಡಿದ್ರಿ ಆ್ಯಕ್ಚುಲಿ ನನಗೆ ಡೈರೆಕ್ಟ್ ಬೈಬೇಕು ರೀ ನನಗೆ ಇವ್ರು ಅನ್ಬೇಕು ನೀನು ಏನು ನಾನು ಹೆಂಡತಿ ಕಾಡ್ತೇನೆ ಬಟ್ ಇವ್ರು ನನಗೆ ಆ ಥರ ತಿಳಿದಿಲ್ಲ ನನ್ನ ಮಗ ಅಂತ ತಿಳಿದಾರೆ ಬಟ್ ಬೈಯೋದು ಮಾತ್ರ ಅಮ್ಮಿಗೆ ಬೈತಾರೆ ಅವ್ನಿಗೆ ಯಾಕೆ ಹೇಳತ್ತೀನಿ ಸಿಟ್ನಾಗಿದ್ದಾಗ ಒಂದು ದಿನನೂ ಬಂದು ನೀನು ನನಗೆ ಈ ರೀತಿ ಇವರು ಒಂದು ದಿನ ಬಂದು ಕೇಳಿಲ್ಲ ಯಾಕೆ ಇದು ಮಾಡ್ತೇವೆ
ಬಟ್ ನನ್ನ ಸಂಬಂಧ ಕಣ್ಣ ನೀರು ಹಾಕಿ ಹೇಳ್ಯಾರಿ ಈ ಥರ ಮಾಡಬಾರ್ದಪ್ಪ ಸಿಟ್ಟಿತ್ತು ಅಂತ. ಇನ್ನೊಂದು ಹೇಳ್ರಿ ಇವ್ರನ್ನ ರಗಡೆ ಐತ್ರಿ ಸಿಟ್ಟು ಗಿಟ್ಟು ಎಲ್ಲ ರಗಡೆ ಇತ್ತು. ಬಟ್ ಇವ್ರು ಅಮ್ಮ ಬೇಕಾಗಿ ಇವ್ರು ಚೇಂಜ್ ಆಗ್ಯಾರಿ, ಇವ್ರು ಅಮ್ಮ ಮಾಮ ಬೇಕಂದ್ರೆ ನಾ ಚೇಂಜ್ ಆಗೀನಿ ಇನ್ನೂ ಆಗ್ತಿಲ್ಲ ರೀ. ನನಗೆ ಅಮ್ಮ ಬೇಕಂದ್ರೆ ಇವ್ರು ರಗಡೆ ಎಲ್ಲ ಚೇಂಜ್ ಆಗ್ಯಾರ, ನಮ್ಮ ಫ್ಯಾಮಿಲಿ ಸಂಬಂಧ ಇವರೆಲ್ಲ ಇವ್ರು ಚೇಂಜ್ ಆಗ್ಯಾರಿ, ಇವ್ರದ್ದೆಲ್ಲ ಚೇಂಜ್ ಆಗ್ಯಾರ ರೀ. ಬಟ್ ನಂದು ಇನ್ನೂ ಚೇಂಜ್ ಆಗಲಿ, ಚೇಂಜ್ ಆಗ್ತದೆ ರೀ, ಇನ್ನೂ ಚೇಂಜ್ ಮಾಡ್ಕೊತೀನಿ ರೀ. ಯಾಕಂದ್ರೆ ಸೀಟ್ ಚಲೋ ರೀ ಫ್ರೆಂಡ್ಸ್, ಸೀಟ್ ತನಗೆ ಒಯ್ರಿ ಅಂತಂದ್ರೆ ನಮ್ಮ ಅಮ್ಮ ಭಾಸಲೆ ಹೇಳ್ತಾರೆ ರೀ, ಇವ್ರು ಹೇಳ್ತಾರೆ ರೀ, ಅಮ್ಮನೂ ಹೇಳ್ತಾರೆ ರೀ. ಇವ್ರು ಅಂತೂ ನಾ ಇವ್ರ ಮುಂದೆ ಯಾವಾಗ ಸಿಟ್ಟು ಒಂದೇ ಸಲ ತೋರಿಸಿದ್ರಿ ನಾನು ಯಾವ ಮಣ್ಣಿನ ಮೇಲೆ ಒಂದೇ ಒಂದು ಸಲ ಏನು ದೊಡ್ಡ ನನ್ನ ಜೀವನದ ಒಂದು ದೊಡ್ಡ ತಪ್ಪು ಮಾಡಿದಂದ್ರೆ ಅದು ಇವ್ರ ಮುಂದೆ ನಾನು ಫೋನ ಮಗನ ಬಾಂಡೆ ತೊಗೊಟ್ಟಿರಿ. ಅದು ನನ್ನ ಜೀವನದಾಗ ನಾ ರಗಡೆ ಬಟ್ ಸಣ್ಣ ಪುಟ್ಟ ತಪ್ಪು ಮಾಡಿರ್ಬಿಟ್ಟು. ಬಟ್ ನನ್ನ ಜೀವನದಾಗ ಮಲ್ಯಾರ ತಪ್ಪಂದ್ರೆ ಇದೆ ರೀ. ಹೋಗಿಗ ನಾ ಇವ್ರ ಮುಂದೆ ಮಾಡ್ತಾರ ಸಿಟ್ಟ ಯಾರ ಮುಂದೆ ಮಾಡ್ತೆ ಅಂದ್ರೆ ಬರೀ ಇವ್ರ ಬಟ್ ಇವ್ರ ಜಗಿಗೆ ಬೇರೆ ಯಾರಿದ್ರೆ ಇಟ್ಟ ಮನೆಗೆ ಇಟ್ಕೋತಿದ್ದಿಲ್ಲ, ಉಳ್ಳೋ ಕೂತಿದೇವ್ರಿ ಅಂತ ಟೈಮಿನಾಗ ಸೀದಾ ಸೀದಾ ಗಂಗಾಳ ಕಟ್ ಫೋನ್ ಹೊರಗಡೆ ಬಿಟ್ಟರೆ ಸೀದಾ ಒಂದು ಮಾತು ನೀರಲ್ಲಿ. ಆಮೇಲೆ ನಾನು ಬಂದು ಆ್ಯಕ್ಚುಲಿ ಇವ್ರು ನೋಡಿದ್ರೆ ಹೊರಗೆ ಹಾಕ್ಬೇಕು, ಅವತ್ತೇ ಹೊರಗೆ ನಡಿ ನೀ ಸಾಕು ನೀನು ಹೊರಗೆ ಹಾಕ್ಬೇಕಿದ್ರಿ. ಬಟ್ ಅವತ್ತಿನ ದಿವಸ ಅವ್ರು ಏನು ಮಾಡಿದ್ರಿ, ಚಂದ ಕುಂಡ್ರಿಸಿ ಕಣ್ಣ ನೀರು ಹಾಕಿ ನೀನೇ ಹಿಂಗೆ ಮಾಡಿದ್ರೆ ಹ್ಯಾಂಗಪ್ಪ ಅಂತ ತಿಳಿಸಿ ಕಣ್ಣ ನೀರು ಹಾಕಿ ನನ್ನ ಸಂಬಂಧ ಕಣ್ಣ ನೀರು ಹಾಕ್ಯಾರಿ. ಫ್ರೆಂಡ್ಸ್ ಒಬ್ಬ ಗಂಡ್ಸ್ ಮಗ ಯಾರು ಕಣ್ಣ ನೀರು ಹಾಕಲ್ರಿ, ಬಟ್ ಇವ್ರು ನನ್ನ ಸಂಬಂಧ ಕಣ್ಣ ನೀರು ಹಾಕಿಸಿದ್ರು. ಅಂದ್ರೆ ಇವ್ರು ನನ್ನ ಪ್ರೀತಿ ರೀ ಅವ್ರ ನನ್ನ ಮ್ಯಾಗ ರೀ, ಅದಕ್ಕೆ ಹಿಂಗೆ ಕಣ್ಣ ನೀರು ಹಾಕ್ಯಾರಿ. ಅವ್ರಿಗೆ ಯಾವುದೇ ರೀತಿ ಮೋಸ ಮಾಡಂಗಿಲ್ಲ. ಅವಾಗ ಇಲ್ಲದೆ ಹೇಳ್ತೀನಿ ರೀ, ಈಗಲೂ ಅದೇ ಹೇಳ್ತೀನಿ ರೀ, ಹಿಂದೂ ಅದೇ ಹೇಳ್ತೀನಿ ರೀ, ಮುಂದೆ ಅದೇ ಹೇಳ್ತೀನಿ ರೀ. ಯಾವುದೇ ಥರ ಮಾಡಲ್ರಿ, ಮಾಡೋಕ್ಕೂ ಹೋಗಂಗಿಲ್ಲ. ಇದು ವಿಡಿಯೋ ಹಂಗೆ ಅನ್ನಿಸ್ತಾ ನಿಮ್ಗೆ ಯಾವ ಥರ ಅನ್ನಿಸ್ತಾ ಕಮೆಂಟ್ ಹಾಕ್ರಿ. ಇಷ್ಟ ಆದರೆ ಒಂದು ಸ್ವಲ್ಪ ಫ್ರೆಂಡ್ಸ ಇಷ್ಟ ಆದ್ರೆ ಕಮೆಂಟ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಹಳನ ಬಗ್ಗೆ ಮಾತಾಡಿ ಫುಲ್ ನಿದ್ದೆ ಹೊಂಟದ ಈಗ ಮಾತಾಡ್ರಿ. ಏನು ಅನಿಸ್ತು ಹೇಳ್ಬೇಕಂದ್ರೆ ಭಾಳ ಅಂದ್ರೆ ಭಾಳ ಕಷ್ಟಪಟ್ಟು ಬಂದ ನಾವು ಸಣ್ಣ ಹಿಡಿದು ಅವ್ವಪ್ಪನ ಪ್ರೀತಿ ಅವನಿಗೆ ಗೊತ್ತಿಲ್ಲ. ಇದು ಭಾಳ ದೊಡ್ಡದು ಮಾತಾಡ್ರಿ ಫ್ರೆಂಡ್ಸ್. ಅವ್ವಪ್ಪನ ಪ್ರೀತಿ ಪ್ರತಿಯೊಂದು ಮನುಷ್ಯಾಗ ಸಿಗ್ತದೆ ಇಲ್ಲ, ಕೆಲವು ಮಂದಿಗೆ ಸಿಗ್ತದೆ, ಕೆಲವು ಮಂದಿಗೆ ಸಿಗಲ್ಲ. ಬಟ್ ಇವನಿಗೆ ಭಾಳ ಜನ್ಮಿನಾಗ ನಮ್ಮ ಪ್ರೀತಿ ಸಿಕ್ಕಿಲ್ಲ ಅನ್ನಿಸ್ತದೆ. ಅದಕ್ಕೆ ಈ ಜನ್ಮಿನಾಗ ನಮ್ಮ ಪ್ರೀತಿ ಪಡ್ಕೊಳಕ್ ದೇವ್ರು ಕಳಿಸ್ಕೊಟ್ಟ ಅಂತೇಳಿ ನಾ ಅನ್ಕೋತೀನಿ. ಅದೃಷ್ಟ ಮಾಡ್ಬಂದನ್ರಿ ಅವನು. ಅದೃಷ್ಟ ಇಲ್ಲ, ಅದು ಭಾಳ ಜನ್ಮಿಂದು ಇದು ಅದು ರಿಟರ್ನ್ ಗಿಫ್ಟ್ ದೇವ್ರ ಕಡೆ. ನೀವು ಭಾಳ ಜನ್ಮಿನಾಗ ಏನು ಪಡ್ಕೊಂಡಿಲ್ಲ ಈ ಜನ್ಮಿನಾಗ ಪಡ್ಕೋ. ಅದಕ್ಕೆ ಲೌಕರ ಅವ್ರಿಗೆ ಕಸ್ಕೊಂಡ್ಬಿಟ್ಟನ ನಮ್ಗೆ ಕಳಿಸ್ಬಿಟ್ಟಾನ. ಈ ಥರ ಆಗಿದೆ. ನಂಗೆ ತಂದೆ ತಾಯಿ ಇಲ್ಲ ಅನ್ನೋದು ಯಾವುದೇ ರೀತಿ ಒಂದನ್ನು ನಾನು ಅನ್ಸಲ್ಲ ಫ್ರೆಂಡ್ಸ್. ಯಾಕೆ ಅದಕ್ಕಿಂತ ಹೆಚ್ಚು ನೋಡ್ಕೊತಾರೆ ಇವ್ರಿಬ್ರು. ಇವತ್ತು ನಾ ಹೇಳಿಲ್ರಿ, ಅಲ್ಲಿ ಇದೋ ಒಂದು 5-6 ವರ್ಷದಿಂದ ಬೇರೆ ಮನೆಯಾಗ ಇದ್ದೀರಿ. ಅಲ್ಲಿ ಕೇಳೋದು ಹೆಂಗೆ ಕೇಳ್ತೀರಿ, ಹೆಂಗೆ ನೋಡ್ಕೋತಾರೆ ನಿನಗೆ ಅಂತ ಕೇಳ್ತೀರಿ. ಬಟ್ ಇಲ್ಲಿ ಕೇಳೋದು ಚಲೋ ನೋಡ್ಕೋತಾರೆ ನಿನಗೆ ಅಂತಾರೆ ಮೊದಲು ರೀ. ನಿಮ್ಮ ಭೌಜಿ ತಲೆ ಕೆಡ್ಸೋದು ನಾ ಏನಕ್ಕೆ ಕೇಳೋದ್ರ ದೇವ್ರ ಮನಾರು ಚಲೋ ನೋಡ್ಕೋತಾರೆ ತಗೋತಾರೆ. ಅಲ್ಲಿ ಕೆಲಸ ಹೋದ್ರೊಳಗೆ ಮಂದಿಗೆ ಚಲೋ ನೋಡ್ಕೊತೀವಿ. ಅದೇ ಅಂತಾರೆ ಇವ್ರು, ನಮಗೆ ಈ ರೇಂಜಿಗೆ ನೋಡ್ಕೋತಾರೆ ಈ ಮನೆನವ. ಅವ್ರಿಗೆ ಅವರು ಇನ್ನೊಂದು ಹೇಳ್ರಿ, ಎಲ್ಲ ಕೆಲಸನವ್ರು ಏನು ಅನ್ಕೊಡೋರು ಗೊತ್ತದ್ರಿ. ಜಸ್ಟ್ ಹಳೆಯ ಇವ ಮನೆಗೆ ಇರಂಗಿಲ್ಲ, ಮನೆ ಬಾಜು ಗೀಜು ಇರ್ತಿರ್ಬೋದು ಅಂತ ತಿಳ್ಕೊಂಡ್ರಿ. ಬಟ್ ನಿನ್ನೆ ಮನೆಗೆ ಗೊತ್ತಾಗಿದ್ರ ಇವ್ರ ಮನೆಗೆ ಇರ್ತೀನಿ ಅಂತ ಕಿಶಂದ್ರಿ. ಮೊನ್ನೆ ನಮ್ಮ ಮಾಲಕ ಹಸ್ಕೊಳಕ್ಕೆ ಮೊನ್ನೆ ಮಾಲಕ ಗಾಡಿ ತಾತೆ ಅಂದ್ರೆ ನನಗೆ ನಾವು ಒಂದೇ ಮಾತಂದ್ರೆ ರೀ, ನಮ್ಮ ಮನೆ ಕೇಳ್ರಿ ನಮ್ಮ ಅಮ್ಮ ಫೋನ್ ಹಚ್ಚಿಲ್ಲದಾರೆ ಅಂತ. ಅವ್ರ ಮನೆ ಈ ಕಡೆ ಅದಲ್ಲ ಜಂಗಲ್ನಾಗ ಜಗದೀಶ್ ಸ್ವಾಮಿ ಮನೆ ಅಂತ. ನಾನು ಅದೇ ಮನೆಗೆ ಇರ್ತೀನಿ. ಮೊದಲು ತೋನಿ ಚಾವಿ ಅಂದ್ಬಿಟ್ರಿ ಸೀದಾ ಮೊದಲು ಚಾವಿನಿ. ಅವ್ರಿಗೆ ಗೊತ್ತು ಇವೇ ಜಸ್ಟ್ ಬರೀ ರಿಲೇಷನ್ ಅಂತ ಇವ್ರು ಒಯ್ದು ಬಿಟ್ಟಾರ್ರಿ. ಬಟ್ ಅವ್ರಿಗೆ ಗೊತ್ತಿಲ್ಲ ಈಗ ನಾ ಅವ್ರ ಮನೆಗೆ ಇದ್ದ ಅವ್ರ ಮನೆಗೆ ಇರ್ತೀನಿ, ಅವ್ರ ಮನೆಗೆ ಉಣ್ತೀನಿ, ಅವ್ರ ಮನೆಗೆ ಇದ್ದಿದ್ದೀನಿ ನಾನು. ಬಟ್ ಮನೆ ಗೊತ್ತಾಗ ಶಾಖಾಗಿ ತಗೋಪ್ಪ ಮಾಲಕ್ಕೆ ಗೊತ್ತಿಲ್ಲ, ನನ್ನ ಬಳಿ ಹೇಳಿಲ್ಲ ಗೊತ್ತಿಲ್ಲ. ಮನೆ ಗೊತ್ತಾಗ್ಯದ್ರಿ. ಅಲ್ಲಿ ಎಲ್ಲ ಕಾಮಗಾರಿಗೂ ಗೊತ್ತಿಲ್ಲ ರೀ, ನಾ ಇವ್ರ ಮನೆಗೆ ಇರ್ತೀನಿ. ಈಗೀಗ ಎಲ್ಲರಿಗೂ ಗೊತ್ತಾಗ್ಯದ ನಾ ಇವ್ರ ಮನೆಗೆ ಇರ್ತೀನಿ ಅಂತೇನು. ಯಾಕೆ ಇವ್ರು ಆಟ ಫೋನ್ ಹಚ್ತಾರೆ ರೀ, ಇವ್ರು ಬಿಜಿ ಇರ್ತಾರೆ ಜಾಸ್ತಿ. ಅಮ್ಮನೇ ಹಚ್ತಾರೆ ಇವ್ರಿಗೆ, ನಾ ಹಚ್ತೀನಿ ಇವರು ನನಗೆ ಹಿಂಗೆ ಯಾವಾಗ ಏನಾರು ಕೆಲಸ ಇದ್ರೆ ಮಾಡಿದ್ರೆ ಹಚ್ತಾರೆ ಫ್ರೆಂಡ್ಸ. ಇವ್ರಿಗೆ ನಾನು ಹಚ್ತೀನಿ ಫೋನ್. ಏನಾರ ಒಂದು ಸಮಸ್ಯೆ ಇದ್ದಾಗ ಮಾಡಿದಾಗ ಕಷ್ಟ ಅಂತ ಬಂದಾಗ ನಾನು ನೆನಪಾಗೋದು ಇದೇ ರೀ. ಇವರಿಗೆ ಸಡನ್ನಾಗಿ ಕಾಲ್ ಮಾಡ್ತೀನಿ ರೀ. ಇವತ್ತಿನ ದಿವಸ ನಾನು ಭಾಳ ಇವತ್ತೇ ರೂಟ್ ಭಾಳ ಕನ್ಫ್ಯೂಸ್ ಆಗತ್ತಿತ್ತು. ಇವ್ರು ಫೋನ್ ಹಚ್ಚಿ ಹೇಳೋಣ ಒಂದೇ ಮತ್ತೆ ಇವ್ರು ರೂಟ್ ಪರಿಹಾರ ಮಾಡಿಕೊಟ್ರಿ ನನಗೆ. ಇವ್ರು ಹೇಳ್ದಂಗೆ ರೂಟ್ ಹೋದರೆ ಆ ರೂಟಿಗೆ ಬಂದು ಹೋಗಿ ಮುಟ್ಟಿದೆ ನಾನು. ಅದಕ್ಕೆ ಕಷ್ಟ ಅಂತ ಬಂದೆ ಯಾವ ಒಂದು ತಂದೆ ಇಲ್ಲ. ಮೊನ್ನೆ ರಾತ್ರಿ ಒಂದು ಸಿಚುವೇಶನ್ ಹೇಳ್ತೀನಿ ಫ್ರೆಂಡ್ಸ್. ರಾತ್ರಿ ಒಂದು ಗಾಡಿ ಪೆಟ್ರೋಲ್ ಖಲಾಸ್ ಆಗಿತ್ತು. ಗಾಡಿ ಚಾಲೋ ಪೆಟ್ರೋಲ್ ಹಾಕೊಂಡು ಬಂದಾರ ಫ್ರೆಂಡ್ಸ್. ಬಟ್ ಗಾಡಿ ಚಾಲೋ ಅಲ್ಲ ಬಿಟ್ಟಾಕ 2 ಕಿಲೋಮೀಟರ್ ಒತ್ಕೋತ ಬಂದಾನ ಮನೆ ಸನಿ. ಆ ಮನೆ ಇನ್ನೊಂದು 1/2 ಕಿಲೋಮೀಟ್ರ್ ಐತ್ರಿ, ಅಂದ್ರೆ ಅರ್ಧ ಕಿಲೋಮೀಟ್ರ್. ಆ 1/2 ಕಿಲೋಮೀಟರ್ ಫೋನ್ ಹಚ್ಚಾರ ಮಾಮಾರಿ ಗಾಡಿನೇ ಚಾಲೂ ಆಗಿಲ್ಲ ಹೇಳ್ತೀವಿ. ನಾ ಅವನಿಗಂದ ಪೈಪ್ ತೆಗಿ ಮತ್ತು ಇದು ಮಾಡು ಜರ ಹಿಂಗೆ ಏರ್ ಬಿಟ್ಟೆಲ್ಲ ಅಂದ್ರೆ DJ ಸ್ವಲ್ಪ ಪೆಟ್ರೋಲ್ ಕೆಳಗೆ ಬಿಟ್ಟರೆ ಹಳೆ ಗಾಡಿ ಚಾಲೂ ಆಗ್ತದೆ ಅಂದ. ಇವ ಏನು ಮಾಡ್ದ ಆಗಲ್ಲ ಅಂತ ಅನ್ಕೋತು ಹಾಗೆ ಹಚ್ಚಿ ಕಿಶನ್ ಗಾಡಿ ಚಾಲೂ ಮಾಡ್ತಾನೆ, ಚಾಲೂ ಆಗಲ್ಲ. ಲಾಸ್ಟಿಗೆ ಅಯ್ಯಪ್ಪನ ಹೆಸರು ನನ್ನ ಹೆಸರು ತೊಗೊಳಕ್ಕೆ ಗಾಡಿ ಚಾಲೂ ಆಗ್ಯದ. ಮಾಡಿದಾರ ನಾ ಇವ್ರು ಚಾಲೋ ಅಂತ ಮಾಡಂದ್ರಿ ಮಾಡ್ಬೇಕು. ಇವ್ರ ಹೆಸರು ಅಯ್ಯಪ್ಪ ಹಿಂಗೆ ಸಡನ್ನಾಗಿ ಚಾಲೋ ಐತ್ರಿ ಗಾಡಿ. ಆ ರುಚಿ ಪವರ್ ಅದ್ರಿ ಹೆಸರಿಗೆ ಇರ್ಬೇಕು. ಇವ್ರಿಗೆಲ್ಲ ಬರ್ತದ ಅಡಿಗೆ ಬರ್ತದ. ಅಡಿಗೆ ಅಂತೂ ನಮ್ಮ ಮನೆಗೆ ಎತ್ತಿದ ಕೈ ಯಾರು
ಅಡಿಗೆ ಮಾಡ್ತಾರೆ ಇವ್ರು. ಖಾರ ಉಪ್ಪು ಹಾಕಿದ್ರು ಟೇಸ್ಟ್ ಮಾಡಿರ್ತಾರೆ ಅದ್ರ ಮನ್ಯಾಗ ಎಣ್ಣೆ ಇಲ್ಲಂದ್ರೂ ಅಡಿಗೆ ಮಾಡಿ ನಮ್ಮ ಆಯಿ ಪುಣ್ಯ ನಮ್ಮ ಆಯಿ. ಅದ ಹೌದು ಅಡಿಗೆ ಮನ್ಯಾಗ ಎಣ್ಣೆ ಇರಲಿಲ್ಲ ಅಂದ್ರೆ ಇವರು ಅಡಿಗೆ ಮಾಡಿ ನಮ್ಗೆ ಹೊರತು ಉಣಿಸ್ತಾರೆ. ರುಚಿ ರುಚಿ ಭಾರಿ ಮಾಡ್ತಾರ ಅಡಿಗೆ ಅದೇನಿದ್ರು ಈ ಥರ ನಮ್ಗೆ ಸಿಗ್ಲಕ್ಕ ಇವ್ರ ಆಯಿನೇ ಪುಣ್ಯ ಅನ್ಕೋಬೇಕ್ರಿ ಫ್ರೆಂಡ್ಸ. ಆಯಿ ಮತ್ತು ಇನ್ನೊಂದು ಹುಟ್ಟಿ ಬಾರಿ ನಮ್ಮ ಪಿಲ್ಲಿನ ಹೊಟ್ಟೆಗೆ ನಾ ಹಿಂದಿನ ಹೇಳಿದ್ರಿ ನಮ್ಮ ಪಿಲ್ಲಿನ ಹೊಟ್ಟೆಗೆ ಯುವರಾಜನ ಹೊಟ್ಟೆಗೆ ಯಾರ ಹೊಟ್ಟೆಗೆ ಬಟ್ ಆಯಿ ಹುಟ್ಟಿ ಬಾರಿ. ಆಯಿ ನಮ್ಮ ಅಮ್ಮ ಭಾಳ ಪ್ರೀತಿ ರೀ. ಯಾಕ್ರಿ ಕಣ್ಣಂಗೆ ಅವನ ಅಕ್ಕಿನೇ ಎಲ್ಲ ಅಕ್ಕಿನೇ ಅವ್ರಿಗೆ ಎಲ್ಲನೂ ಹಾಕಿನೇ ರೀ. ಯಾಕೆ ಆ ರೇಂಜಿಗೆ ನೋಡ್ಕೊಂಡು ಲವರ್ನ ಹಾಕಿನೇ ರೀ ಅಜ್ಜಿನ ಹಾಕಿನೇ ಎಲ್ಲ ಹಾಕಿನಿ ಭಾಳ ನೋಡ್ಕೊಂಡು ಆಯಿ ಹೆಸರು ತೆಗೆದ್ರೆ ಸಾಕು ಅವ್ರಿಗೆ ಇದು ಬಂದು ದುಃಖ ಬಂದ್ಬಿಡ್ತಾರೆ. ಯಾಕಂದ್ರೆ ಅದು ಅವ್ರ ಪ್ರೀತಿ ರೀ. ದುಃಖ ಅಂತ ಅಲ್ಲಿರೋದು ಅವ್ರ ಮ್ಯಾಗ ಅಷ್ಟು ಪ್ರೀತಿ ಅದ್ರ ಮ್ಯಾಗ ರೆಸ್ಪೆಕ್ಟ್. ಆಯಿನ ಇವ್ರಿಗೆ ದಿನ ಇರೋದಿತ್ತು ದಿನ ಇದು ಬಟ್ ಆಯಿ ಮೂರು ಮ್ಯಾಗ ಆಗಿವ ಅಜ್ಜಿ ಬಟ್ ಆಯಿ 100 ದಾಟ ಕಿಸಿ ಇವ್ರು ಚಂದ 3 ಕಿಸಿನ ಚಂದ ಇದು ಮಾಡಿ ಕಿಸಿನ ಹೋಗ್ಯಾಡ್ರಿ. ಅದಕ್ಕೆ ಆಯಿ ನೆನಪು ತೆಗಿಂಗಿರ್ತಾರೆ. ಅದಕ್ಕೆ ತೆಗಿಯಲ್ರಿ ನಾವು ಅಂದ್ರೆ ಅಷ್ಟು ಪ್ರೀತಿ ಇರ್ಬೇಕು ಮ್ಯಾಗ ಹಂಗೆ ನೋಡ್ಕೊಂಡಾರ ಅಜ್ಜಿನ ಹಂಗೆ ನೋಡ್ಕೊಂಡಾರ ಇವ್ರಿಗೆ. ಅವ್ರದ್ದು ಬೆಲೆ ನೋಡ್ರಿ ಅವ್ರು ಇದ್ದಾಗ ಮಾತ್ರ ಅವ್ರು ಇಲ್ಲ ಟೈಮ್ ಅವ್ರ ಬೆಲೆ ಗೊತ್ತಾಗ್ತದೆ. ಆಯಿ ಇಲ್ಲ ಆಯಿ ಸತ್ತು ಮತ್ತೆ 1 ವರ್ಷ ಆಯ್ತು ಅಂದ್ರೆ ಇನ್ನೂ ಅವ್ರ ಮ್ಯಾಗ ರೆಸ್ಪೆಕ್ಟ್ ಹಂಗದ ಹಂಗೆ ಅಂದ್ರೆ ಅವ್ರ ಮ್ಯಾಗ ಸಾಯತನ ಹೋಗಲ್ಲದವ್ರಿ ಹೋಗಂಗಿಲ್ರಿ. ಪ್ರೀತಿ ಅದಾರ ಆಯಿ ಮ್ಯಾಗ ಆ ರೇಂಜಿಗೆ ಅದ್ರ ಪ್ರೀತಿ ಅವ್ರ ಮ್ಯಾಗ. ರಾಜ ಮಾಡ್ತೀರ ಆಯಿಗೆ ಆಯಿನ ಹಂಗೆ ಎಜಗು ಎಜಗು ಜಗು ಬಟ್ ಇವ್ರು ಭಾಳ ಕೊಂಡು ಹೊಡೆದಾರ ಆಯ್ತು ಅವಾಗ ಎಲ್ಲ ಕಡೆ ಇವ್ರೆ. ಇವ್ರು ಕೆಟ್ಟ ಕೆಲಸ ಇದ್ರು ಆಯ ಕೆಲಸ ಬೇಸರ ಮಾಡ್ಕೋತಿದ್ದಿಲ್ಲ. ಇವ್ರ ಪ್ರಕಾರ ಇವ್ರು ಮಾಡಿದ ಕಮ್ಮಿ ಆಯಿ ಮಾಡಿದ ಹೆಚ್ಚಿಗೆ ಹಂಗೆ ನೋಡೋದು ಸಣ್ಣತನ ಹಿಡಿದು ಜೋಗ ಬೇಡಿ ಭಾಳ ಜಾಕೊಂಡ ಜೋಗ ಬೇಡಿ ಯಾವ ಬಡತಾನಲ್ಲ ಎಲ್ಲ ಬಡತಾನೆ ಅಷ್ಟಿಗೆ ಅವ್ರಿಗೆ ಮುದ್ದೆ ಸಿಗಲಿಲ್ಲ ಅಷ್ಟೇ ಅದು ಒಂದು ಮಾರಿ ಯಾರಿಗೆ ಸಿಗ್ಲಿಲ್ಲ ಇವ್ರಿಗೆ ಸಿಗಬೇಕಾಗಿತ್ತು ಮಾರಿ ಸಿಗಲಿಲ್ಲ ಅಟ್ಟೆ. ಇವ್ರು ಆ ಟೈಮ್ನಾಗ ಇದಕ್ಕೆ ಹೋಗಿರಿ ಫ್ರೆಂಡ್ಸ್ ತಿರುಪತಿ ಬಾಡಿಗೆ ಹೋಗಿರಿ ಬಾಡಿಗೆ ಹೋಗ್ಯಾರ. ಆ ಟೈಮ್ನಾಗ ಅವ್ರಿಗೆ ಇದು ಒಂದು ಬೇಜಾರದ ನಮಗೆ ಆಯಿ ಮುಖ ಸಿಗ್ಲಿಲ್ಲಪ್ಪ ಇವ್ರಿಗೆ ಕಿಶನ್ ಬಟ್ ಅಟ್ಟೆಲ್ಲ ಮಾಡಿಕೇಶಿ ಆಯಿ ಮುಖ ನೋಡಿದ್ರೆ ಇನ್ನೊಂದು ಸ್ವಲ್ಪ ಇದು ಆತಿಕ್ರಿ ಅವತ್ತಿನ ದಿವಸ ಇದ್ದೀವಿ. ಆಕಿ ಪೈಲನೇ ಹೇಳಿದ್ರು ನಮ್ಗೆ ನೀನು ದೇವ್ದವ್ರು ಮಾಡ್ತಂದಿಲ್ಲ ನಾ ಉಳಿಯಲ್ಲ ಹಾಂ ಆಕಿ ಮೊದಲೇ ಮಾತು ಅದು ಮಾಡತ್ತಾನ ಸಾಯರಂದಳು ಆಕಿ ನೀ ಅದು ಮಾಡ್ತಾನೆ ಸಾಯಲ್ಲ ಅದು ಮಾಡ್ಬೇಕು. ಆಕಿ ಮೊದಲೇ ಹೇಳು ನೀ ಇದು ಮಾಡತ್ತಾನ ನಾನು ಜೀವ ಹೋಗಲ್ಲ ಅದಕ್ಕೆ ಪಟ್ ಮಾಡಿದ್ರು. ಅದು ಮಾಡದನ್ನ ಬೇಕೆ ತೀರ್ಕೊಂಡು ಅದು ಇತ್ತು ಟಂಗಿ ಅಂದ್ರೆ ಇವರು ಬಾಡಿಗೆ ಹೋದ್ರು ಹಂಗೆ ಇದಾಗ್ಬಿಡ್ತು. ಬಟ್ ಆಕಿಂದು ಅಂದ್ರೆ ಆಕಿನ ಸಾವ 4 ವರ್ಷದ ಕೆಳಗೆ ಇತ್ತು. 4 ವರ್ಷದ ಕೆಳಗೆ ನಾ ಫಸ್ಟ್ ಏನು ಮಾಡಾಕೊಂಡಿದ್ದಲ್ಲ ಹಳೆಗೆ ಆಕಿನ ಮೂವತ್ತೆಲ್ಲ ಬೆಳ್ಳಗಿತ್ತು. ಹಿಂಗೆ ಮೈಯಾಗ ಏನು ಜಿಮ ಇರಲೇ ಹಾಕಿತ್ತು ಆಕಿ. ನಮ್ಮ ಮಮ್ಮಿಗೆ ಫೋನ್ ಮಾಡಿದ್ರು ನಾವು ಫಸ್ಟ್ ಮಾಡಾಕೊಂಡಿದ್ದಲ್ಲ ನಮ್ಮ ಗುರುಸ್ವಾಮಿ ಅಂದರು ನಿಮ್ಮ ಮನೆಗೆ ಯಾರ್ಯಾರು ದೊಡ್ಡವ್ರದವ್ರದ್ದು ಆಶೀರ್ವಾದ ತೊಗೊಂಡು ಮಾತು ಹೇಳಿದ್ರು ನಮ್ಗೆ. ಬಟ್ ಅಲ್ಲಿ ಹೋದ ಮಾತಾಡ್ಬೇಕಂದ್ರೆ ಆಯಿಗೆ ಮಾತಾಡೋಕೆ ಮಾತು ಬರಲಾಗ್ಯಾವ ತೊದಲು ಮಾತಾಡತ್ತಲ್ಲ ಮೂವತ್ತೆಲ್ಲ ಬೆಳಗ್ಗೆ ಎಲ್ಲ ಬೆಳಗ್ಗೆ ಅನ್ಸುತ್ತೆ ಈಗ ತುಟಿಯಲ್ಲ. ನನ್ನ ಮನುಷ್ಯನಾಗ ಏನು ಮತ್ತೆ ಯಾರಿಗೆ ಗೊತ್ತು ನಾ ಆಕಿನ ಕಾಲು ಬೀಳ್ಬೇಕೇನಿಲ್ಲ ಆಕಿನ ನೆತ್ತಿ ತೊಗೊಂಡು ನಾನು ನನಗಂತ ನೀನು 100 ವರ್ಷದಾಗ ಭಾಳ ತಿಳಿ ಆಕಿಗೆ ಆಶೀರ್ವಾದ ಮಾಡು. ಹಳೆ ಆಕಿಗೆ 96 ಇತ್ತು. ಅಲ್ಲಿದ್ದು ಬಂದ 10 ದಿನದಾಗೆ ಪೂರ್ಣ ರಿಕವರಿ ಮಾತಾಡತ್ಳು ಆಕಿ. ಹಳೆಗೆ ನಾನು ಮಾತಾಡತ್ಳು ಮುಂದೆ ಚಲೋ ಮಾತಾಡತ್ಳು. ಮುಂದೆ 4 ವರ್ಷ ಜೀವನ ತಗದ್ಲು. ನಾ 1ನೇ ವರ್ಷ ಮಾಡ ಪೂರ್ತಿ ಆಗಳಿಗೆ ಪೂರ್ತಿ ಮಾಡ ಬಂದ ಹಳೆದು ಹೆಂಗೆ ಅನಿಸ್ತೀನಿ ನಮ್ಮ ಸ್ಟೋರಿ ಅವ್ರು ರಗಡ ಕಷ್ಟ ಇದು ನಮ್ಮ ಸ್ಟೋರಿ ಹಿಂಗಾದ್ರೆ ಫ್ರೆಂಡ್ಸ್ ನಮ್ಮ ಮಾಡೋದ್ರ ಒಂದು ಕಷ್ಟ ಅದು ಸುಖ ಇರ್ಲಾರ್ದು ದೊಡ್ಡ ಸ್ಟೋರಿ ತಯಾರಾಗ್ತದೆ. ಸುಖ ಇರ್ಲಾರ್ದು ಕಷ್ಟ ಸ್ಟೋರಿ ಅದರಿಂದ ಬಂದಾರ ಸುಖನೇ ಸಿಕ್ಕಿಲ್ಲ. ಬಟ್ ಈಗ ಬಿ ಸ್ಟ್ರಗಲ್ ಚಾಲೋದ ಇನ್ನ ಬಿ ಸುಖ ಸಿಗಲ್ಲ. ನೋಡು ಸುಖದಾಗ ಏನಂತದ ಏನಂದ ಮನುಷ್ಯ ಈಗ ನೆಮ್ಮದಿಯಾಗಿದ್ನಿ ನೆಮ್ಮದಿ ಆದ ನನಗೆ ನೆಮ್ಮದಿ ಆದ ಈಗ ಸುಖ ಅಂದ್ರೆ ಕುತ್ಕೊಂಡವು ಹಿಂಗಂದ್ರೆ ಅಲ್ಲಿ ಮುಂದೆ ನೋಡ್ತಾನಲ್ಲ ನೆಮ್ಮದಿ ಐತ್ರಿ ನನಗೆ ಹುಟ್ಟದಾನ ಹಿಡಿದು ನೆಮ್ಮದಿ ಪಟ್ಟಾನ ದೇವ್ರ. ಫಸ್ಟ್ ಸುಖ ಇಲ್ಲ ಕಷ್ಟ ಭಾಳ ಕಷ್ಟ ಇದ್ದಿದೆ ಜೀವನದಾಗ. ಕಷ್ಟ ಇರ್ಬೇಕು ಫ್ರೆಂಡ್ಸ್. ಕಷ್ಟ ಇದ್ರೆ ಮನುಷ್ಯ ಮುಂದೆ ಒಂದು ಸ್ವಲ್ಪ ಹೆಂಗೆ ಹೋಗ್ಬೇಕು ಹೆಂಗೆ ಜೀವನ ಮಾಡು. ಇವ್ರಿಗೆ ಕಷ್ಟ ಅಂದ್ರೆ ಈ ರೇಂಜ್ ಬಂದಿರ್ತಾರೆ. ಈ ರೇಂಜಿಗೆ ಇವತ್ತಿನ ದಿವಸ ಅವ್ರಿಗೆ ಎಲ್ಲ ಎಷ್ಟು ಕಷ್ಟದಿಂದ ಮ್ಯಾಗ ಬಂದಾರಿಲ್ಲ. ಇವತ್ತಿನ ದಿವಸ ಫಸ್ಟ್ ಸ್ಟಾರ್ಟಿಂಗ್ ಮಧ್ಯಾಹ್ನ ಹೊರಗೆ ಬಂದಾಗ ಒಂದು ಬಾಂಡೆ ಇದ್ದಾರೆ ಏನಿದ್ದಿಲ್ಲ ರೀ. ಈಗ ನೋಡ್ರಿ ಮನೆ ತುಂಬ ಬಾಂಡೆ ಆಗ್ಯಾವ್ರಿ ಮನೆ ತುಂಬ ಇದಾಗ್ಯಾರ. ಇಟ್ಟೆಲ್ಲ ಸ್ಟ್ರಗಲ್ ರೀ ಇವ್ರಿಂದ ಅಷ್ಟು ಆ ರೇಂಜ್ ಸ್ಟ್ರಗಲ್ ಅದ ರೀ. ಮನ್ಯಾಗ ಟಿವಿನೂ ಇದಿಲ್ಲ ಏನು ನಮ್ದು ಭಾಳ ಪರಿಸ್ಥಿತಿ ಯಾವಾಗ ಯಾವಾಗಲೂ ಬರೀ ಇದೇ ಹೇಳ್ತಾರೆ ಸ್ಟ್ರಗಲ್ ಹಾಕ್ರಿ. ಪ್ರತಿನಿತ್ಯ ನಮ್ಗೆ ಅದೇ ಹೇಳ ಸ್ಟ್ರಗಲ್ ಹಾಕ್ರಿ ಚಾಲೆಂಜಿಂಗ್ ವಿತ್ ಲೈಫ್. ಯಾವಾಗ ಫ್ರಿಜ್ ಇದ್ದಿದ್ದಿಲ್ಲ ಟಿವಿ ಇದ್ದಿದ್ದಿಲ್ಲ ಏನೇನಿದ್ರು ಭಾಳ
ಹಂಗೆ ನೋಡಿದ್ರೆ ಅವಾಗಿಂದು ಎಲ್ಲಾದ್ರೂ ಫ್ರೆಂಡ್ಸ್ ಫಸ್ಟ್ ನಮ್ಗೆ ನಮ್ಮ ಮೇಲೆ ನಂಬಿಕೆ ಬೇಕು. ನಿಮ್ಮ ನಂಬಿಕೆ ಒಳಗೆ ದೇವ್ರ ಅದಾನ. ನೀವು ದೇವ್ರು ಎಲ್ಲದಾನ ಅಂತ ಹುಡುಕಾಡ್ತಿರಲ್ಲ, ದೇವ್ರು ನಿಮ್ಮ ನಂಬಿಕೆ ಒಳಗೆ ದೇವ್ರನ. ನಂಬಿಕೆ ಕಷ್ಟ ನಂಬಿಕೆ ಒಳಗೆ ದೇವ್ರ ನಂಬಿಕೆ ಇರ್ಬೇಕು. ಪ್ರಯತ್ನ. ನಾವು ಒಂದು ಗುಡಿಗೆ ಎದಕ್ಕೆ ಹೋಗ್ತೇವೆ? ಕಾಲು ಬೀಳಕ ಆ ದೇವ್ರ ಮೇಲೆ ನಂಬಿಕೆ ಇಟ್ಟು ಹೋಗ್ತೇವಲ್ಲ, ಹಂಗೆ ನಿಮ್ಮ ಮೇಲೆ ನಂಬಿಕೆ ಇಟ್ಟು ನೀವು ಕೆಲಸ ಮಾಡಿದ್ರೆ ನಿಮ್ಗಲ್ಲಿ ಫಲಿತ ಸಿಗ್ತದೆ. ಇಲ್ಲಾಂದ್ರೆ ನೀವು ಬರೀ ದೇವ್ರುಗಳೇ ಹೋಗಿಸಿದ್ರೆ ದೇವ್ರ ನನಗೆ ಇದು ಕೊಡು ಅಂದ್ರೆ ಸಕ್ಸಸ್ ಆಗಂಗಿಲ್ಲ. ನೀವು ನಂಬಿಕೆ ಇಟ್ಟು ನೀವು ಕೆಲಸ ಮಾಡಿದ್ರೆ ಹಳೆಯ ನಿಮ್ಗೆ ಸಕ್ಸಸ್ ಸಿಗ್ತದೆ. ನೀವು ದೇವ್ರ ಗುಡಿಯಾಗ ಹೋಗಿ ಟೆಂಗ ಹಾರ ಫಳ ಫುಲಾಹಾರ ಕೊಟ್ಟು ದೇವ್ರಿಗೆ ನನಗಿದು ಕೊಡಪ್ಪ ಅಂದ್ ಮನ್ಯಾಗ ಬಂದು ಕಾಲು ಚಾಚಿ ಕೂತ್ರೆ ನಿಮಗೆ ಸುಖವಾಗಿ ಇರೋದು ಸಿಗಂಗಿಲ್ಲ, ನಿಮ್ಗೆ ಕಷ್ಟಕ್ಕೆ ಫಳನೂ ಸಿಗಂಗಿಲ್ಲ. ಕಷ್ಟಕ್ಕೆ ನಿಮ್ಮ ಆಯುಷ್ಯ ಹೋಗ್ತದೆ ಹಿಂಗೆ, ಏನೂ ಸಿಗಂಗಿಲ್ಲ ನಿಮಗೆ. ಬಟ್ ದೇವ್ರು ಎದ್ರೊಳಗಂದ್ರೆ ನೀ ಮಾಡ ಕೆಲಸಿನೊಳಗ ನೀ ಇಡ ನಂಬಿಕೆ ಒಳಗ ದೇವ್ರದ್ದು 10% ಇದ್ರೆ 90% ನಮ್ದು ಕಷ್ಟ ಇರ್ಬೇಕಂತ. ದೇವ್ರು 1% ಇರ್ತದೆ. ದೇವ್ರು ಏನು ಗೊತ್ತೇನು? ನಾನು ನಿನ್ನ ಜೊತೆ ಸದಾ ಇರ್ತೀನಿ, ನೀ ಕಷ್ಟಪಡು, ನೀ ಕೆಲಸ ಮಾಡ್ಕೋತಿರು, ನೀ ಮನ್ಕೊಂಡು ದೇವ್ರೇ ಅಂದ್ರೆ ನಿನಗೆ ಏನೂ ಕೊಡಂಗಿಲ್ಲ ಆತನ. ಹಂಗಂದ್ರಲ್ಲ ಕಾಲಕ್ಕೆ ಇರ್ಲಾರ್ದಂಬಿ ಮನ್ಕೋತಾನ. ಬರೋಬರಲ್ಲ? ದೇವ್ರೇ ಅನ್ಕೋತು ಅವನಿಗೆ ಸಂಭಾಳಿಸ್ತಾನಲ್ಲ ದೇವ್ರ. ಯಾಕಂದ್ರೆ ನೋಡ್ತಿರ್ತಾನ ಅವನಿಗೆ ಕಾಲಕ್ಕೆ ಇಲ್ಲ ತಿಳಿ. ನಿನಗೆ ಎಲ್ಲ ಇದು ನೀನು ದೇವ್ರ ಅದ್ರ ಮನ್ಕೊಂಡು ನಿನ್ನ ದೇವ್ರ ಏನೋ ಕೊಡಲ್ಲ. ಮತ್ತೆ ಹಿಂಗದು. ಅದಕ್ಕೆ ಅವರು ಸ್ಟ್ರಗಲ್ ಹಾಕಿ ಫ್ರೆಂಡ್ಸ್ ಜೀವನದಲ್ಲಿ. ನಮ್ಮ ಅಮ್ಮ ಹೇಳಿದ ಯಾವ ಥರ ಅನಿಸ್ತಾ ಅವ್ರ ಮಾತು ಹೆಂಗೆ ಅವ್ರಿ ಅವ್ರ ಇದ್ರಿಗಿಂತ ಮರಾಠಿದ ಭಾರಿ ಮಾತಾಡ್ತಾರೆ. ಮರಾಠದ ಭಾರಿ ಮಾತಾಡ್ತಾರೆ ಅವ್ರಿನ ಕನ್ನಡಕಿನ. ಮರಾಠಿ ಭಾರಿ ಮಾತಾಡ್ತಾರೆ. ಭಾಳ ಐತ್ರಿ ಫ್ರೆಂಡ್ಸ್. ಇವಾಗ ಸಾಕ್ರಿ ಇವತ್ತಿಗೆ. ಓಕೆ ಫ್ರೆಂಡ್ಸ್, ಬ್ಲಾಗ್ ಹೆಂಗ ಅನ್ಸುತ್ತೆ ಕಮೆಂಟ್ ಹಾಕ್ರಿ. ಈ ಹಳೆಯಂದು ಈ ಮಾವನ ಮೇಲೆ ಪ್ರೀತಿ ಹಂಗದ ಕಮೆಂಟ್ ಹಾಕ್ರಿ. ಈ ತರ ಹಳೆ ಮಾವ ಎಲ್ಲಾರ ಹೇಳ್ರಿ. ಎಲ್ಲಿ ಸಿಗಲ್ಲ ಬಿಡ್ರಿ. ನಡ್ಬರ್ಕ ಬಂದ ಹಂಗೆ ನಡ್ಬರ್ಕೆ ಹೋಗ್ತಾರೆ. ಬಂದವರೆಲ್ಲ ನಡ್ಬರ್ಕೆ ಹೋಗ್ತಾರೆ. ಕೊನೆ ತನಕ ಉಳಿತಾನ್ರಿ ಆ ನಂಬಿಕೆನ ಅದ ರೀ. ಒಂದು ಇವನ್ ಬಗ್ಗೆ ಆ ನಂಬಿಕೆ ಬರಂಗಿಲ್ಲ ರೀ. ಬಟ್ ಫ್ರೆಂಡ್ಸ್, ನಂದು ಹಳೆ ಫೇವ್ರೇಟ್ ಹಳೆ ಯಾಕಂದ್ರೆ ನಾ ಹೇಳೋದು ಮಾತು ಮೀರಿಲ್ಲ. ಮೀರಲ್ರಿ. ಯಾಕಂದ್ರೆ ಅಟ್ಟೆ ಈಗದೇನ್ರಿ ನಾ ಯಾ ದೇವ್ರ ಮೇಲೆ ನಂಬಿಕೆ ಇಟ್ಟಿದ ಆ ದೇವ್ರದ್ದು ಉಪವಾಸ ನೀ ಮಾಡಂದ ಬಳಕ ಕೇಳ್ದ ಇವ ಒಬ್ಬನೇ. ಆ ದೇವ್ರದು ಶ್ರದ್ಧೆಯಿಂದ ಭಕ್ತಿ ಮಾಡಂದ ಬಳಕ ಕೇಳ್ದ ಇವ ಒಬ್ಬನೇ. ಅದಕ್ಕೆ ನನಗೆ ಇವ ಇಷ್ಟ. ಇಂದಿನ ಭಾಳ ಹಳೆದಾರ ಬಂದ್ ಹೋಗ್ಯಾರ, ಬಹಳ ಹೊರಗಿನ ಮಂದಿ ಬಂದ್ ಹೋಗ್ಯಾರ. ಯಾರು ದೇವ್ರ ಮೇಲೆ ನಂಬಿಕೆ ಇಟ್ಟಿಲ್ಲ, ಮತ್ತು ಅವ್ರಿಗೆ ಸ್ವತ್ತದ ಮೇಲೆ ಭೀ ನಂಬಿಕೆ ಇಲ್ಲ. ಯಾವನಿಗೆ ಸ್ವತ್ತದ ಮೇಲೆ ನಂಬಿಕೆ ಇರಲ್ಲ ಅವ ಲೈಫ್ನಾಗ ಮುಂದೆ ಬರ್ದು ಫ್ರೆಂಡ್ಸ್. ಯಾಕೆ ನನಗಂದ್ರೆ ನನ್ನ ಮೇಲೆ ನಂಬಿಕೆ ಇತ್ತು ನಾ ಇಲ್ಲಿ ತಕ್ಕ ಬಂದಿದ್ದ. ನನ್ನ ಮೇಲೆ ನನಗೆ ನಂಬಿಕೆ ಅದ. ನಾ 20,000-30,000 ಸಬ್ಸ್ಕ್ರೈಬರ್ ಈ ಜಿಂದಾಗ ಮಾಡ್ತೀನಿ ಅಂತೇಳಿ ನಮ್ಗೆ ನಂಬಿಕೆ ಇರ್ತೇಳಿ ಇವತ್ತು ನಾ 30,000-40,000 ಸಬ್ಸ್ಕ್ರೈಬರ್ ಮಾಡ್ಬೋದು. ಮುಂದೊಬ್ಬನು 50,000 ಮಾಡ್ಬೋದು, ಲಕ್ಷನೂ ಮಾಡ್ಬೋದು. ಬಟ್ ನಂಬಿಕೆ ನಮ್ಮ ಮೇಲೆ ನಮ್ಗೆ ಇರ್ಬೇಕು ಫ್ರೆಂಡ್ಸ್. ಯೂಟ್ಯೂಬ್ ಯಾಕೆ ನಾವು ಜಾಸ್ತಿ ಹೇಳ್ತೀವಿ ಅಂದ್ರೆ ಅದು ನಮ್ಮ ಕೆಲಸ ರೀ. ಅದು ನಮ್ಗೆ ಕುಟುಂಬ, ಅದು ನಮ್ಮ ಕೆಲಸ. ಹಂಗಾಗಿ ಅದು ಯೂಟ್ಯೂಬ್ದು ಜಾಸ್ತಿ. ಯಾಕಂದ್ರೆ ಇದ್ರದಿಂದ ನಾಳೆ ಈಗ ನಮ್ಗೆ ಏನಾಗಲಿ ಅಂದ್ರೆ ನಮ್ಮ ಖುಷಿಗಳಿಗೆ ಏನ್ರಿ ಒಳ್ಳೇದಾಗ್ತದೆ. ಅವ್ರ ಪ್ರೀತಿ ಚಕ್ರ ಸಾಕ್ರ ನಮಗೆ ಯೂಟ್ಯೂಬ್ದಿಂದ. ಫ್ರೆಂಡ್ಸ, ಇವನ ಬಗ್ಗೆ ಹೇಳ್ಬೇಕಂದ್ರೆ ಇಡ್ತಾನೆ ಅವ್ರ ಮಾಮನ ಬಗ್ಗೆ ಅದೇನ್ರಿ. ಇವನ ಬಗ್ಗೆ ಜಾಸ್ತಿ ಇಷ್ಟ ಆಗೋದು ಒಂದು ವಿಷಯ ಏನಂದ್ರಿ, ಇವ್ನ ಏಜ್ ನೋಡಿದ್ರೆ ಕೆಲಸ ಮಾಡೋ ಏಜ್ ಅಲ್ರಿ. ಈಗ ನೋಡಿದ್ರೆ ಕಾಲೇಜ್ ಈಗ ಸೆಕೆಂಡ್ ಇಯರ್ ಹಂಗೆ ನೋಡಿದ್ರೆ ನನಗೆ ನೋಡ್ಕೊಳ್ಕತ್ತಿದ್ದ ಅವನೊಳಗೆ. ಹಾಂ, ನಾನು ಅವನದು ವಯಸ್ಸಿರೋದೊಳಗೆ 16 ವಯಸ್ಸಿಗೆ ಇಡ್ಲಿ ಗಾಡಿ ಮೇಲೆ ಸ್ಟ್ರಗಲ್ ಮಾಡ್ಕೊತ ಬಂದಿನ. ನಿಮ್ಮಂಗೆ ಅಂದ್ರೆ ನಿಮ್ದು ಒಂದು ಗ್ಯಾಸ್ ಟಾಕಿ ಬರ್ತದೆ ನೋಡ್ರಿ ಮನೇಲಿ. ನಾವು ನನಗೆ ಆಳೆ ಗಾಡಿ ತಾಕತ್ತಿತ್ತು. ನಮ್ಮ ಆಯಿ ಏನು ಕುರಿ ಹಾಲು ಕುಡಿಸ್ಯಾಳ ಅದ್ರ ತಾಕತ್. ಇದು ಒಂದು ಗ್ಯಾಸ್ ಟಾಕಿ ತುಂಬ ಒಂದೇ ಕೈಲಿ ಹೆಗಲ ಮೇಲೆ ಹಾಕೋತಿದ್ದೆ. ಇವನು ವಯಸ್ಸದಾಗ ಮುಸ್ಲತ್ತದ ಹಂಗೆ ಹೇಳ್ತಾರ್ರಿ. ಬಟ್ ನನಗೆ ಯಾವಾಗ ಟೊಂಕ್ ನೋವು, ಹಿಂಗೆ ಮೈ ನೋವು ಯಾವಾಗ ಬಂದ ಮನ್ಯಾಗ ಕೂತ್ರ ಕೈ ನೋವು ಮೈ ನೋವು ಬರ್ತದೆ. ಮನೆ ಕೂತ್ರೆ ತ್ರಾಸ ಆತನ್ರಿ ನಂಗೆ. ಗಾಡಿ ಮ್ಯಾಗಿದ್ರೆ ಇಲ್ರಿ ಏನೂ ಇಲ್ಲ. ಒಂದೊಂದು ತಿಂಗಳು ಹೋಗ್ತಾರೆ ಫ್ರೆಂಡ್ಸ್ ಇವ್ರು ಬಾಡಿಗೆ ಆ ಕಡೆ ರೀ. ಈಗಿನ ಜಮಾನ್ದಾಗ ರೀ ಇವ್ನ ಏಜ್ ಏನಂತಾರು ಹೆಂಗೆ ಮಾಡ್ತಾರಂದ್ರೆ ಫೋನ ಕೆಲಸ ಮಾಡೋದಿಲ್ಲ, ಮನ್ಯಾಗ ಕೂತ್ಕೊಳ್ಳೋದು, ಹಾಂ ಕುಡಿಯ ತಿನ್ನೋದು. ಹುಡುಗಿಯರಿಂದ ಬೆನ್ನತ್ತದ್ರಿ. ಇವ್ನ ಚಟ ಕೆಡ ಚಟ ಅಂದ್ರೆ ಹುಡುಗಿಯರ ಚಟ ಒಂದವ್ರಿ. ಇವನಿ ಹುಡುಗಿಯರ ಚಟ ಒಂದು ಇಲ್ಲಿ ಸುಮ್ಮಂದ ಏನೋ ಅನ್ಕೊಟ್ರಿ. ಅಣ್ಣ ಒಂದು ಟೀ ಕೊಡ್ರಿ. ಇವಾಗಿಂದ ಮೊದಲಿನ ಬಾಕಿ ಕೂಡ ಇಲ್ಲ ಬಡ್ಡಿ ಮಗನೇ. ಈ ಜೀವನ ಮಾಡೋರ ಭಾಳ ಮಂದಿ ನೋಡೀನ್ರಿ. ನಾ ಈ ಸಣ್ಣ ಏಜ್ ಇದ್ದಿದ್ದು ಮನ್ಯಾಗ ಎಲ್ಲರೂ ಗೊತ್ತಲ್ಲಾರದೇನೆ ಕುಡಿಯೋದಾಗ್ಲಿ, ತಿನ್ನೋದಾಗ್ಲಿ, ತಿರುಗಾಡೋದಾಗ್ಲಿ, ಕೆಲಸ ಅಂತೂ ಮೊದಲೇ ಮಾಡಲ್ರಿ. ಅವಪ್ಪಂದು ಇದ್ರ ಮ್ಯಾಗೆ ಇರ್ತಾರೆ. ಒಟ್ಟ ಕೆಲಸ ಮಾಡಲ್ಲ, ಏನೂ ಮಾಡಲ್ಲ, ಕುಡಿಯೋ ತಿನ್ನೋದಿಲ್ಲ. ಮತ್ತು ಮನ್ಯಾಗ ಹೆಲ್ಪ್ ಮಾಡೋದಂತೂ ಪಕ್ಕ ದೂರಿಂದ ಮಾತ್ರಿ. ಇವ ಹಂಗೆಲ್ಲ ಅಲ್ರಿ ಫ್ರೆಂಡ್ಸ. ಹೆಣ್ಮಕ್ಳು ಕೆಲಸ ಮಾಡಿದಾಗ ಕೈ ಕೆಲಸ ಮಾಡಿ ಕೆಲಸ ಅಂದ್ಬಿಳಕ ಹೋಗ್ಬೇಡು ಅಲ್ಲಿ ಮನ್ಯಾಗ ಕುಂಡ್ರು. ಇಲ್ಲಾಂದ್ರೆ ಮತ್ತೊಂದು ಯಾರೇ ಸ್ವಲ್ಪ ಕೆಲಸ ಮಾಡ್ಕೊಂಡ್ ಅವನಿಗೆ ಇಲ್ರಿ ಮಾಮ ನಾ ಮಾಡ್ತೀನಿ.
ನೀವು ಇಲ್ಲಿ ಹಚ್ಚಿರಲ್ಲ ನಿಮ್ಮ ನಂಬಿಕೆ ಉಳಿಸೋತೀನಿ ಮಾಡ್ತೀನಿ ಆಯ್ತು ಮಾಡೋಣ. ಅದು ಮಕ್ಳು ಇಷ್ಟ ಆಗ್ತದ್ರಿ ಯಾಕ ಈ ಸಾರಿ ಕಲೆ ಏಜ್ರಂಗ ಸಾಲಿನೂ ಓದ್ತಾನ್ರಿ ಕಲಿತ ಅಂದ್ರೆ ಕೆಲಸನೂ ಮಾಡ್ತಾನೆ ನನಗೆ ಅದು ಅಡಚಿನ ಆಗ್ಬಿಡತ್ತೆ ಕೆಲಸನೂ ಮಾಡ್ತಾನೆ ಸಾಲಿಗೂ ಓದ್ತಾನೆ ರೀ ಕೆಲಸನೂ ಮಾಡ್ತಾನೆ ಈ ಥರ ಸಿಗೋರ್ನು ಕಮ್ಮಿ ರೀ ಅದಕ್ಕೆ ಜಾಸ್ತಿ ಇಷ್ಟ ಆಗೋದೇನೆ ಇದಕ್ಕೆ ರೀ ಜವಾಬ್ದಾರಿ ತಾನು ಹೊತ್ಕೋತಾನೆ ನಾನು ಮಾಡ್ತೀನಿ ನಾನು ಏನಾರ ಮಾಡ್ತೀನಿ ಅಂತೇಳಿ ಹೋದ್ಸಲ ಈ ಬಂದಾಗ ಸ್ಟಾರ್ಟಿಂಗಿನ ಕೆಲ್ಸಕ್ಕೆ ಕಳ್ಸಿಲ್ರಿ ಅವರು ಓದ್ತೀನಿ ಅಂದ್ರೆ ನಿಮ್ಮ ಮನೆಗೆ ಕೂತ್ಕೊಂಡು ಮಾನ್ಯ ಒಂದು ಏನು ಮಾತು ಕೇಳಿದ್ರಪ್ಪ ಅಂದ್ರೆ ಆಮೇಲೆ ಹೇಳ್ರಿ ನಾ ಅವತ್ತು ಬಿಡ್ತೀನಿ ರೀ ಕೆಲಸ ಅಲ್ಲಿ ಓದ್ತೀನಿ ರೀ ನೀವು ಏನಂದ್ರೆ ಒಂದೇ ಮಾತು ರೀ ಅವನಿಗೆ ಪೇಮೆಂಟ್ ಬರೋದು ದೊಡ್ಡದು ಇಂಪಾರ್ಟೆಂಟ್ ಇಲ್ಲಿ ನಮ್ಮ ಕೂಡ ಇರ್ತಾನಂತ ಅದು ಇಲ್ಲ ಅವನಿಗೆ ಒಂದೇ ಮಾತು ಕೇಳಿದ್ರಿ ಅಷ್ಟು ನಂಬಿಕೆ ರೀ ಫ್ರೆಂಡ್ಸ್ ನಮ್ಮ ಇಲ್ಲೇ ಇರ್ಬೇಕನ್ನೋದು ಹಿಂಗೆ ಅಷ್ಟು ಪ್ರೀತಿ ರೀ ನನ್ನ ಮ್ಯಾಗ ಇವರು ಅಲ್ಲಿ ಹೋಗಿ ದುಡಿಬಾರ್ದು ಅಲ್ಲಿ ಹೆಂಗದ್ರಿ ಕಿರಿಕಿರಿ ನೋಡ್ಯಾರಿ ಇವರು ಊಟಿಂದಾಗಲಿ ನನ್ನ ಕೆಲಸ ಕಿರಿಕಿರಿ ನೋಡ್ಯಾರಿ ಆ ಕಿರಿಕಿರಿ ಹಾಕಿಲ್ಲ ನಮ್ಮ ಕೂಡ ಆರಾಮ್ ಇರೋತ್ತೇಳ ಕಿಶ ಅಟ್ಟು ಕುಣಿಲಿಕತ್ತೀನಿ ಅಲ್ಲಿ ಓದ್ತೀನಿ ಅಂತ ಹೇಳಿ ಇನ್ನೊಂದು ಹೇಳ್ತೀನಿ ರೀ ಇವ್ರದ್ದು ಯಾವ್ದು ಒಂದು ಮಾತನ್ನ ಯಾವುದೂ ಇರಲ್ಲ ಫ್ರೆಂಡ್ಸ್ ನಾನು ತೋರಿಸಲ್ರಿ ಮಾಡಿ ತೋರಿಸ್ತೀನಿ ರೀ ನೋಡಕತ್ತೀನಿ ಇಲ್ಲೇ ಇರ್ಲಕ್ಕ ಅವ್ರು ಅದೇ ಅಂದ್ರೆ ಅವರು ಇವಾಗ ಓದ್ತೀನಿ ಅಂದ್ರೆ ಬೇರೆ ಕಡೆ ಕೆಲ್ಸಿಗೆ ಊಟ ಮನ್ಯಾಗ ಇರ್ತಾನೆ ಊಟ ಮಾಡ್ತಾನೆ ನಮ್ಮ ಕೂಡ ಇರ್ತಾನೆ ಮನ್ಯಾದ ಊಟ ಉಣ್ತಾನೆ ಮುಂಜಾನೆ ತಿಂಜಿ ಬರ್ತಾನೆ ಅಲ್ಲೇ ಹೋಗ್ತಾನಂತ ಪರಿ ಕಿರಿಕಿರಿ ಮಾಡ್ಕೋತ ನನಗೆ ಬೈದಿರೋ ಅವ್ರಿಗೆ ಹೋಗ್ತೇನೆ ನಾನು ಇವ ಒಟ್ಟು ಒಂದು ಏನೇ ಇದ್ರು ತಂದು ನನಗೆ ಬೈತಾರೆ ಸುಮ್ನೆ ಹೊಡ್ಯಾಕ ನಾನೇ ಜಾಸ್ತಿ ರೀ ಮನ್ಯಾಗ ಇವ್ರು ಕೈ ಮಾಡಲ್ರಿ ಇವ್ನಿಗೆ ಹೊಡಿತೀನಿ ರೀ ಅವ್ರ ಪಾರಗಳು ಹೊಡಿತೀನಿ ಇವ್ನು ಹಂಗೆ ತಿತ್ತಾನ ದಿನದಾಗ ಒಂದಲೇ 2 ಸಲ ಹಂಗೆ ತಿತ್ತಾನ ಹಂಗೆ ಕೈ ಅವ್ರ ವಿಜ್ಜಿ ಕಣ್ಣ ಒಂದು ಅವ್ರು ಮನ್ಸಿ ಬೇಜಾರ ಬಿಡ್ತಾರ ಅವನಿಗೆ ಮತ್ತೆ ಹಂಗೆ ಫೋನ್ ಹಚ್ಚಿದ್ರು ಮಾತಾಡಲಿಲ್ಲ ಅಂದ್ರೆ ಹಿಂಗೆ ಮಾಡ್ಬಿಡ್ತಾನೆ ಮಾರಿ ಹಾ ಎತ್ತಿಲ್ಲಲ್ರಿ ಹಂಗೆ ಮಾಡ್ತಾನ ಸೊ ಇವಂದು ಹೆಂಗೆ ಅನಿಸ್ತದೆ ಕಮೆಂಟ್ ಹಾಕಿ ಭಾಳ ಜನ ಕಮೆಂಟ್ ಹಾಕಿರಿ ಇದ್ರ ಬಗ್ಗೆ ಹೇಳಕ್ಕಂತ ಎಲ್ಲರಿಗೂ ಗೊತ್ತಿದ್ದಿದೆ ಅದ ಕೆಲಸ ಅಂತೂ ಬವಿ ಫೋನ್ ಹಚ್ಚ ದಿನ ಹೇಳ್ತಾಳೆ ನಿಂದು ನೀವು ಅಣ್ಣ ನಿಮ್ಮದ್ರು ಅವಂದು ಇಬ್ಬರದು ರೀ ಅಣ್ಣ ಪುಣ್ಯ ಮಾಡ್ರು ನಮ್ದು ಏನಿಲ್ಲ ಭಾಳ ಹೇಳ್ತಾರ ಇವ್ರದಾರ ಬಕ್ಕಳು ಹೇಳ್ತಾಳೆ ಆಕಿ ಅಣ್ಣ ಹಂಗಾರ ಹಿಂಗಾರ ಬಾರಿ ನೋಡ್ಕೊತಾರೆ ಇಲ್ಲ ಚಲೋದ್ರಿ ತೊಳಗತ್ರಿ ಇವ್ರದ್ದು ಹಂಗೆ ಹೇಳ್ತಾಳೆ ನಿಂದು ಹಂಗೆ ಹೇಳ್ತಾಳೆ ಆಕೆ ಆರಾಮ್ ತಪ್ಪು ಮಾಡ್ತಾವಂದ್ರೆ ಮಕ್ಕೊಂಡಿರ್ತಾಳೆ ನಂಗೆ ಆರಾಮ್ ತಪ್ಪು ಅಂದ್ರೆ ಮಾಡೋರಿದ್ರಿ ನೀ ಇಲ್ಲ ಅವ್ರು ಮಾಡ್ತಾರೆ ಅವರಿಲ್ಲ ನೀ ಮಾಡ್ತಿ ಅದಕ್ಕೆ ಇವ್ರದ್ದು ಹಂಗೆ ಈಗ 14 ವರ್ಷ ಆಕಿ ಈಗ ಮತ್ತೆ 7-8 ವರ್ಷ ಆಯ್ತು ನಾವು ಕೂಡ ಮಾತಾಡ್ಕೊತು ಹೇಳೋಕೊತಾನೆ ಬಂದಾಳೆ ಪುಣ್ಯ ಮಾಡ್ಕೊಂಡಿತ್ತು ನೀ ಅವ್ರಿಗೆ ಪಡಿಲಿಕ್ಕೆ ಪುಣ್ಯ ಇನ್ನು 15 ನಿಮಿಷ ಉಳಿದ್ರಿ 12 ಒಳಗೆ ನಮಗೆ ರೀಲ್ಸ್ ಮಾಡ್ಬೇಕು ನಾ 12 ಒಳಗೆ ರೀಲ್ಸ್ ಮಾಡ್ಬೇಕಾದ್ರು ಇವಾಗ ಹೆಂಗೆ ಅನ್ನಿಸ್ತು ಕಮೆಂಟ್ ಹಾಕ್ರಿ ನಮ್ಮ ಯೂಟ್ಯೂಬ್ ಸಪೋರ್ಟ್ ಕಮ್ಮಿ ಜಾಸ್ತಿ ಸಪೋರ್ಟ್ ಮಾಡಿರ್ತೀನಿ ಸರ್ ನಮ್ಮ ನೀನು ಹೇಳಕತ್ತಾಳ ರಾತ್ರಿ ಯೂಟ್ಯೂಬ್ಗೆ ಏನಾಯ್ತದೆ ಕಿಶನ್ರಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಲ್ಲ ಯಾರು ನಮಗೆ ಯಾರ್ಯಾರಿಗೆ ಸಪೋರ್ಟ್ ಮಾಡಬೇಕು ಸಪೋರ್ಟ್ ಮಾಡ್ತೀನಿ ಸರ್ ಬಟ್ ಅವ್ರಿಗೆ ಯಾರಿಗೆ ಸಪೋರ್ಟ್ ಮಾಡ್ತಾರೆ ಅಂದ್ರೆ ಯಾರು ಬೆಳಿಲಿತ್ತಾರೋ ಯಾರು ಹ್ಯಾಂಗೆ ಬೆಳಿಲತ್ತಾರ ಅವ್ರದೇ ವಿಡಿಯೋ ನೋಡ್ತಾರೆ ಕಮೆಂಟ್ ಭಾಳ ಬರ್ತೀವಿ ಈ ಕಡೆ ಕಮೆಂಟ್ ಕಮ್ಮಿ ಆಗ್ಯಾವ ನೋಡಲ್ಲ ವಿಡಿಯೋ ಯಾರು ಕಮೆಂಟ್ನು ಭಾಳ ಕಮ್ಮಿ ಆಗ್ಯಾವ ಈ ವಿಡಿಯೋಕ್ಕೆ ಹಾಕ್ರಿ ಭಾಳ ಖುಷಿ ಆಗ್ತೈತಿ ಹಾಂ ಕಷ್ಟಪಟ್ಟು ಹಂಗೆ ಕೊಟ್ಟು ಯಾರಿಗೆ ಹೈರಾಣಾದ್ರು ನಮ್ಮ ಸಂಬಂಧ ಕೊಟ್ಟಾರೆ ಈಗೆಲ್ಲ ಹಾರಾಯ್ತು ನಾವು ಈಗ ಮತ್ತೆ ಹಾರ ಒಳಗೆ ಉಣ್ಬೇಕತ್ತ ನಮ್ಗೆ ಊಟ ಮಾಡಿದ್ರೆ ಚಂದ ರೀ ನೋಡ್ರಿ ಹಂಗೆ ಅನಿಸ್ತು ಕಮೆಂಟ್ ಆಗಿ ಯಾರ ದೃಷ್ಟಿನೂ ಬೀಳದೇ ಇರಲಿ ಇಬ್ಬರ ಮ್ಯಾಗ ಹಿಂಗೆ ಇರಿ ಎಲ್ಲರೂ ರೆಸ್ಪೆಕ್ಟ್ ಕೊಡ್ರಿ ಆದಷ್ಟು ಸ್ವಲ್ಪ ನಿಮ್ಮ ತಂದೆ ರೊಕ್ಕನಾಗ ಮೇಲೆ ಕಮ್ಮಿ ಮಾಡಿರಿ ಅವು ನಿಮ್ಮ ರೊಕ್ಕನಾಗ ಅವ್ರಿಗೆ ಮೇರೆಸ್ರಿ ಇಷ್ಟು ದಿನ ಅವ್ರ ರೊಕ್ಕನ ನೀವು ಮೆರೆದ್ರಿ ಈಗ ನಿಮ್ಮ ರೊಕ್ಕನಾಗ ಅವ್ರಿಗೆ ಮೆರೆಸ್ರಿ ಎಲ್ಲರಿಗೂ ಬರುವಂಥ ನನ್ನ ಮಗನು ಅಂತ ಒಂದು ಸಹಾಯ ಮಾಡ್ತಾನಪ್ಪ ಅಂದ್ರೆ ಅವ್ರ ನಂಬಿಕೆ ಕುಂಡ್ರಿಸ್ರಿ ನಂಬಿಕೆ ಬರಲ್ರಿ ಎಲ್ಲರಿಗೂ ಕಷ್ಟ ಅಂತ ಬಂದ್ರೆ ನನ್ನ ಮಗ ಹಿಂದೆ ಅನ್ನೋದು ಒಂದು ಹೇರೇ ಇರ್ಬೇಕು ಬಟ್ ನನಗೆ ಕಷ್ಟ ಅಂತ ಬಂದಾಗ ಹಿಂದೆ ಇವ್ರು ಹಾರಿ ಹಿಂದೊಂದು ಎತ್ತಿದ ಕೈ ನೀವು ಇರೇರಿ ನನಗೆ ಎಂಥದೇ ಕಷ್ಟ ಇರಲಿ ಇದೊಂದು ಹಾರಪ್ಪ ಅನ್ನೋ ಒಂದು ಕಷ್ಟ ನನಗೆ ಅದ ರೀ ನಮಗೆ ಇದೇ ರೀತಿ ನಾವು ಹಿಂಗೆ ಇರ್ತೇವೆ ರೀ ಇದನ್ನು ತೋರಿಸ್ತೇವೆ ರೀ ನಮ್ಗೆ ಇದು ಯಾರಿಗೆ ಹತ್ಬೇಕಾದ್ರೆ ಹತ್ತಿದ್ರಿ ವಿಡಿಯೋ ಇಷ್ಟೇ ನಮ್ಮ ಮಾತು ಮುಗಿಸ್ತೇವೆ ರೀ ಬಟ್ ರಿಲೇಷನ್ ಕಣ ನಮ್ದು ಇದ್ರ ಮ್ಯಾಗ ಬೀಳ್ಬಾರ್ದು ದೃಷ್ಟಿ ಬೀಳ್ಬಾರ್ದು ನಮ್ಮ ಮ್ಯಾಗ ಹೊರಗೆ ಬಿಡಲ್ಲ ಇದು ಮಾಡಂಗಿಲ್ಲ ಅವ್ರಿಗಂತ ನಾ ಏನೇ ಮಾಡಿದ್ರು ನನಗೆ ಇದು ಮಾಡಿ ನಾನು ಇಂಥವ್ರು ಏನೋ ಇದು ಮಾಡಲ್ಲ ಅವ್ರು ಯಾವ ರೀತಿ ಇರಬೇಕು ಆ ರೀತಿ ಅವ್ರ ನಂಬಿಕೆ ಗಳಿಸ್ಕೋತೀನಿ ನಾನು ನಂಬಿಕೆ ಗಳಿಸ್ಕೋತೀನಿ ರೀ ನಾ ಹೆಚ್ಚು ನಂಬಿಕೆ ಗಳಿಸ್ಕೋತೀನಿ ರೀ ಫ್ರೆಂಡ್ಸ್ ರಾತ್ರಿ 12 ಆಗೈತೆ ಎಲ್ಲಿಗೆ ಹೊಂಟ ನೋಡ್ರಿ ನಾವು ಗುಂಡಿ ಕಳದು ಹಂಗೆ ಕಳಿತೀನಿ ಹೊಂಟ ನೋಡ್ರಿ ರೀ ಬಾಯ್ ಫ್ರೆಂಡ್ಸ್ ಬಾಯ್ 15 ನಿಮಿಷ ಉಳಿದ 5 ರೀಲ್ಸ್ಗೆ ಎಷ್ಟು ಬೇಕು 25 ನಿಮಿಷ ಬೇಕು 15 ನಿಮಿಷನಾಗ ಟೈಮಿಂಗ್ ಫಾಲೋ ಮಾಡ್ರಿ ಫ್ರೆಂಡ್ಸ್ ಅವ್ರು 15 ನಿಮಿಷ ಒಳಗೆ 5 ರೀಲ್ಸ್ ಮಾಡೋದು ಭಾಳ ಕಷ್ಟ ಆಗುತ್ತೆ ಫ್ರೆಂಡ್ಸ್ ಮಾಡಬೇಕು ನಮ್ಮ ಮಾಡೋ ಅವಶ್ಯಕತೆ ಇಲ್ಲ ನಮ್ಮ ಮನೆಗೆ ಇರಲ್ಲ ಇವ್ರು ನೋಡಿ ನಾವು
ಇಂಪ್ರೆಷನ್ ಅಂತಾರೆ ಅಂದ್ರೆ ಇದು ರೀ ಒಂದು ಆಧಾರ ಸ್ತಂಭ ಅಂತ ಯಾರು ನೋಡಿ ಕಲಿಬೇಕು ರೀಲ್ಸ್ ಮಾಡಕ್ ಬೈತಾರೆ ಮನ್ಯಾಗ ನಾವು ಮಾಡತ್ತಾರ ನಾವು ಮಾಡಲ್ಲ. ಲಕ್ಷ್ಮಿದು 12,000 ಇದ್ದು ರೀ, ನಂದು 2,000 ಸಬ್ಸ್ಕ್ರೈಬರ್ ಇದ್ದಾಳಾಗ. ಹ್ಮ್ ಈಗ ನಂದು 30,000 ಸಬ್ಸ್ಕ್ರೈಬರ್ ಅಕ್ಕಿದ 20 ಆಗ್ಯಾವ್ರಿ. 25 ಕಂಗ್ರ್ಯಾಚುಲೇಷನ್ಸ್ ಹೇಳ್ರಿ. ಕಾಂಗ್ರಾಚುಲೇಷನ್ ಬಾಯ್ಕೋ. ಬೈತಾರ ರೀಲ್ಸ್ ಮಾಡತ್ತ ನಮಗ್ ಮಾಡಲ್ರಿ ನಾವು. ಫ್ರೆಂಡ್ಸ್ ಒಂದು ಕಂಟೆಂಟ್ ಹಿಡಿದು ವಿಡಿಯೋ ಮಾಡಬೇಕು, ಇಲ್ಲಾಂದ್ರೆ ಒಂದು ಕಂಟೆಂಟ್ ಹಿಡಿದು ರೀಲ್ಸ್ ಮಾಡಬೇಕು. ಇಂಥದ್ದು ಏನಿಲ್ಲ ನೋಡ್ರಿ ಫ್ರೆಂಡ್ಸ್. ನಾ ಎದ್ದಿದ್ದು ನೋಡ್ರಿ, ನಾ ಊಟ ಮಾಡಿದ್ ನೋಡ್ರಿ, ನಾ ಹೇತ್ ಬಂದಿದ್ದು ನೋಡ್ರಿ ಅಂದ್ರೆ ಇದು ಯಾರು ನೋಡ್ಬೇಕು? ನಮ್ಮ ಮುಸುರಿ ತಿಕ್ಕಿದ್ ನೋಡ್ರಿ ಅಂದ್ರೆ ಯಾರು ನೋಡ್ಬೇಕು ನೀವು ವಿಡಿಯೋ? ಅವ್ರು ಭೀ ಅದೇ ಮಾಡ್ತಾರೆ ಮನ್ಯಾಗ, ಅವ್ರು ಮಾಡೋದೇನೆ ಮಾಡಿ ತೋರಿಸ್ಬೇಕ. ಯಾರು ನೋಡ್ಬೇಕು? ನೀ ಅವ್ರಿಗೆ ಒಂದ್ ಕೆಲವು ಮಾತುಗಳು ಹೇಳು, ಈ ತರ ಮಾಡಿದ್ರೆ ಈ ತರ ಜೀವನ ಇರ್ತದ, ಜೀವನದಾಗ ಹ್ಯಾಂಗ್ ಜಗಾಸ್ಬೇಕು ಇಂಥವ್ ಯಾರ ಕೆಲವರು ಚಲೋ ಮಾತು ಹೇಳಿದ್ರ ಆ ಲಕ್ಷ್ಮಿ ಅಕ್ಕ ನೋಡ್ರಿ ಎಷ್ಟು ಚಂದ ಮಾತು ಹೇಳ್ತಾರೆ. ಒಂದು 5 ನಿಮಿಷರೇ ತೆಗೆದ ಕಿಸಿ ನಿನ್ ವಿಡಿಯೋ ನೋಡ್ತಾರ ಅವ್ರು. ಏಯ್ ಮತ್ತೆ ತೆಗೆದ ನೋಡು. ನೈಟಿ ಹಾಕೊಂಡು ಯಾವಾಗ ಬಿ ಬ್ಲಾಗ್ ಮಾಡಬೇಡ. ನೀನು ಬ್ಲಾಗ್ ಎಲ್ಲ ಫ್ಲಾಪ್ ಮಾಡಿಬಿಡ್ತಾರ ಅವ್ರು ದಮ್ನೆ ಚೋಡಿಂದ ಯೂಟ್ಯೂಬರ್. ಯಾರು ನೈಟಿ ಹಾಕೊಂಡಿಲ್ಲ, ಎಲ್ಲ ನೈಟಿಗೆ ಮಾಡ್ತಾರಿ. ಬಟ್ ನೀವು ವೆರೈಟಿದಾಗ ಮಾಡಲ್ಲ, ಅದಕ್ಕೆ ಕಂಟೆಂಟ್ ಅಂತಾರ, ಅದಕ್ಕೆ ಅಲ್ಗೋರಿದಮ್ ಅಂತಾರ. ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಹಾಕೊಂಡ್ಬರ್ಲೇನ್ರಿ? ಮಾಡು ರೀಲ್ಸ್ ಮಾಡ್ತೀರಿ ನೋಡ್ರಿ ನೀವು ಹ್ಯಾಂಗ ಹವಾಯ ಬಸ್ತಿ. ಅಲ್ಗೋರಿದಮ್ ಅಂದ್ರೆ ಏನಾದ್ರು ಗೊತ್ತದ, ಯೂನಿಕ್ ಬೇಕು. ಯೂಟ್ಯೂಬ್ ಏನ್ ಕೇಳ್ತದ? ಯೂನಿಕ್. ಈಗ ಒಂದೊಂದ್ಸರಿ ಯೂಟ್ಯೂಬ್ನಾಗ ಒಂದು ಪಿಕ್ಚರ್ ರಿಲೀಸ್ ಆಗೋದಿರ್ತದ, ಆ ಪಿಕ್ಚರ್ ಫಸ್ಟ್ ಏನ್ ನೋಡ್ತೀನಿ? ಟ್ರೈಲರ್ ನೋಡ್ತೀನಿ. ಅದ್ರೊಳಗೆ ಕ್ಯಾರೆಕ್ಟರ್ ಇದ್ದು ಹೀರೋ ಹ್ಯಾನ್ ಆಕ್ಟಿಂಗ್ ಮಾಡತ್ತ ನೋಡ್ತೀನಿ, ಇಲ್ಲಾಂದ್ರೆ ಆ ಹೀರೋ ಆಕ್ಷನ್ ಚಲೋ ಮಾಡಿನಿಲ್ಲ ನೋಡ್ತಿ, ಸ್ಟೋರಿ ಚಲೋ ಅದೇನಿಲ್ಲ ನೋಡ್ತೀನಿಲ್ಲ. ಹಂಗ ನಿಂದು ನೋಡ್ತಾರ ಮಂದಿ. ಈ ಮನೆ ಬಾಂಡೆ ತಿಕ್ಕ ಮುಸ್ರಿ ತಕ್ಕದ ಸ್ಟೋರಿ ತೋರ್ಸವ್ರ ಅದ್ರೊಳಗೆ ಮಾತು ಬಾಂಡೆ ಹಿಂಗೆ ತಿಕ್ಬೇಕ್ರಿ. ಹಂಗಿಲ್ಲ, ಭಾಳ ಕಷ್ಟ ಆಗ್ಯದ್ರಿ ಫ್ರೆಂಡ್ಸ್. ಇವ್ರು ಒಟ್ಟ ಟೈಮಿಂಗ್ ಮೇಲೆ ಬಾ ಅಂದ್ರೆ ಬರ್ಲಾಗ್ಯಾರ. ನನಗೆ ಎಲ್ಲ ಮಾಡ್ಬೇಕತ್ತ, ನನಗೆ ಎಲ್ಲ ಮನೆ ಸಂಭಾಳಿಸ್ಬೇಕತ್ತ. ಇದೊಂದು ಯೂನಿಕ್ ಮಾತಾಡ್ತದ ಮಂದಿ. ಅಂದ್ರೆ ಈರೇಸ ದಳ ಎದ್ದಿಸ್ಕೊಂಡು ಹೋಗ್ಯಾನ್ರಿ ಇವತ್ತನ ಕೆಲಸ ಅದೇ. ಅದ್ರೊಳಗೆ ಬೇರೆ ರೀತಿ ಹೇಳಿದ್ರೆ ಮನಸ್ಸಿಗೆ ಭಾಳ ಆನಂದ, ಮಂದಿಗೆ ಕೇಳುತ್ತೆ. ಇದಕ್ಕೆ ಅಲ್ಗೋರಿದಮ್ ಅಂತಾರ. ಈಗ ಒಂದು ಇದು ಕೊಡ್ತೀನಿ ಎಕ್ಸಾಂಪಲ್. ಈಗ ಒಂದು ಭಿಕಾರಿ ನಡ್ಕೋತ ಹೊಂದಾನ, ಭಿಕ್ಷುಕ ನಡ್ಕೋತ ಹೊಂಟಾನ. ಹಿಂಗೆ ಚಿಲ್ಲರೆ ಹಾರಿಸುತ್ತ ಅಂತೇಳಿ ಅವ್ನು ಇದ್ರಿಗೆ ಒಬ್ಬ ಛತ್ರಿ ತೊಗೊಂಡು ನಡ್ಕೋತ ಹೊಂಟಾನ, ಮಳೆ ಬರ್ಲಾಗತ್ತವ. ಅವ ಹಿಂಗೆ ಮಾಡ್ಕೋತ ಹೋದಿರ್ತಾನೆ. ಇವ ಹಿಂಗೆ ಪಾಸ್ ಆಗಿದಾಗ ಅವ ಹಿಂಗೆ ಮಾಡಿದ್ರೆ ಆವಾಜ್ ಬರಲ್ಲ ಅವನು ಡಬ್ಬಿದು. ಯಾಕಂದ್ರೆ ಇವ ತೊಗೊಂಡು ಓಡ್ಕೋತ ಹೋಗೋದಿರ್ತಾನ. ಇವ ಹ್ಯಾಂಗೆ ಓಡ್ತಿರ್ತಾನ ನೋಡು, ಅವ್ನ ಕಿಶದ ಚಂದ ರೊಕ್ಕಿಂದ ಆವಾಜ್ ಬರ್ತಾನೆ. ಹಂಗೆ ಕಾಮಿಡಿದ ಅಲ್ಗೋರಿದಮ್ ಅಂತಾರ, ಕಂಟೆಂಟ್ ಅಂತಾರ. ಆ ಥರ ಕಂಟೆಂಟ್ ಇದ್ರೆ ಮಂದಿ ನೋಡಿ ನಗ್ತಾರ, ಇಲ್ಲಾಂದ್ರೆ ಏನ್ರಿ ಕಮೆಂಟ್ರಿ ಕೊಡ್ತಾರ. ನಿಂದು ಅಲ್ಗೋರಿದಮ್ ಇಲ್ಲ, ಕಂಟೆಂಟ್ ಇಲ್ಲ, ನಿನ್ನ ವಿಡಿಯೋ ನೋಡ್ಬೇಕಾರು ಅಳು ಹೊಂಟದ್ರಿ. ಅದಕ್ಕೆ ಬರೋಬರಿ ಅಳು ಹೊಂಟದ. ಬಾಯ್ ಫ್ರೆಂಡ್ಸ್. ಅಲ್ಗೋರಿದಮ್ ಕೂರಿಡ್ರಿ, ಮುಂದೆ ಕಮೆಂಟ್ ಹಾಕ್ರಿ. ಕಮೆಂಟ್ ಹಾಕ್ರಿ, ಲೈಕ್ ಮಾಡ್ರಿ, ಶೇರ್ ಹಾ, ಫೋಟೋ ಮಾಡ್ರಿ ಎಲ್ಲರೂ. ಬಾಯ್.